ನೆನಪು ಪಕ್ಕಾ ಆಗಬೇಕು. ಬುದ್ಧಿಯು ಮತ್ತೆ ಬೇರೆ ಯಾವ ಕಡೆಗೂ ಹೋಗಬಾರದು. ಇದು ದೊಡ್ಡ ಗುರಿಯಾಗಿದೆ ಅಥವಾ ಶ್ರೇಷ್ಠ ಗುರಿಯಾಗಿದೆ. ಇದಕ್ಕಾಗಿ ಆತ್ಮಾಭಿಮಾನಿಯಾಗುವ ಪುರುಷಾರ್ಥ ಮಾಡಬೇಕು. ಇದಕ್ಕಾಗಿ ಆತ್ಮಾಭಿಮಾನಿಯಾಗುವ ಪುರುಷಾರ್ಥ ಮಾಡಬೇಕು. ಯಾವಾಗ ನೀವು ಆತ್ಮಾಭಿಮಾನಿಯಾಗುತ್ತೀರಿ ಆಗ ವಿಕಾರದ ವಿಚಾರಗಳು ಸಮಾಪ್ತಿಯಾಗುತ್ತವೆ. ವಿಕಾರಿ ವಿಚಾರಗಳು ಸಮಾಪ್ತಿಯಾಗುತ್ತವೆ. ಬುದ್ಧಿಯ ಅಲೆದಾಟ ಬಂದಾಗುತ್ತದೆ. ಬುದ್ಧಿಯ ಅಲೆದಾಟ ನಿಂತು ಹೋಗುತ್ತದೆ. ದೇಹದ ಕಡೆಗೆ ಸ್ವಲ್ಪವೂ ದೃಷ್ಟಿ ಹೋಗಬಾರದು. ಇದು ಗುರಿಯಾಗಿದೆ. ಅದಕ್ಕಾಗಿ ಅಥವಾ ಇದಕ್ಕಾಗಿ ಆತ್ಮಾಭಿಮಾನಿ ಆಗಬೇಕು. ನಮ್ಮ ಗುರಿಯನ್ನು ತಲುಪಲು ಆತ್ಮಾಭಿಮಾನಿಯಾಗುವ पुरुषार्थ ಮಾಡಬೇಕು. ओम शांति। रूहानी बच्चों प्रति रूहानी बाप बैठ समझाते हैं। इनको रूहानी बाप नहीं कहेंगे। ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ಕುಳಿತು ತಿಳಿಸ್ತಾರೆ. ಇವರನ್ನ ಆತ್ಮಿಕ ತಂದೆ ಅಂತ ಹೇಳಲು ಸಾಧ್ಯ ಇಲ್ಲ. ಯಾರನ್ನ? ಬ್ರಹ್ಮ ಬಾಬಾವ್ರನ್ನ. ಆಜ್ ಕೆ ದಿನ ಕೋ, ಇವತ್ತಿನ ದಿನ ಏನು ವಿಶೇಷ? सदगुरुवार कहते हैं। सदगुरुवार कहना गुरुवार कहना भूल है। ಗುರುವಾರ ಅಂತ ಹೇಳಿದ್ರೆ ತಪ್ಪು. ಈ ವಾರಕ್ಕೆ ನಾವು ಹೇಳ್ಬೇಕು ಸದ್ಗುರುವಾರ. ಯಾಕೆ? ಗುರು ಜನರು ಬಹಳ ಜನ ಇದ್ದಾರೆ, ಗುರುಗಳು ಬಹಳ ಜನ ಇದ್ದಾರೆ, ಆದ್ರೆ ಸದ್ಗುರು ಮಾತ್ರ ಒಬ್ಬರೇ ಇದ್ದಾರೆ. भगवंत ओबरे सत्य गुरु। बहुत ही जो अपने को गुरु भी कहते, सदगुरु भी कहते। ಬಹಳ ಜನ ಇದ್ದಾರೆ, ಅವರು ತಮ್ಮನ ಗುರು, ನಾನು ಸದ್ಗುರು ಅಂತ ಹೇಳ್ಕೊಳ್ತಾರೆ. ಈಗ ನೀವು ಮಕ್ಕಳಿಗೆ ಗೊತ್ತಿದೆ, ಗುರು ಮತ್ತು ಸದ್ಗುರುನಲ್ಲೂ ವ್ಯತ್ಯಾಸ ಇದೆ. ಸತ್ಯ ಸದ್ಗುರು ಅಂತ ಬರುತ್ತಲ್ಲ, ಅದರಲ್ಲಿ ಸತ್ ಪ್ಲಸ್ ಗುರು. ಸತ್ ಅಂದ್ರೆ ट्रूथ, सत्य अंत। सत्य एक ही निराकार बाबा को कहा जाता, न कि मनुष्य को। सत्य ಅಂತ ನಿರಾಕಾರ ಒಬ್ಬ ತಂದೆಗೆ ಮಾತ್ರ ಹೇಳಲಾಗತ್ತೆ, ಹೊರತು ಯಾವ ಮನುಷ್ಯರಿಗೂ ಅಲ್ಲ. सच्चा ज्ञान तो एक ही बार ज्ञान सागर बाप आकर देते हैं। ಸತ್ಯ ಜ್ಞಾನವನ್ನಂತೂ ಒಂದೇ ಬಾರಿ ಜ್ಞಾನ ಸಾಗರ ತಂದೆ ಬಂದು ಕೊಡ್ತಾರೆ. ಮನುಷ್ಯರಿಗೆ ಎಂದೂ ಸತ್ಯ ಜ್ಞಾನವನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಸಚ್ಚಾ ಹೈ ಹಿ ಏಕ ನಿರಾಕಾರ ಬಾಪ್. ಸತ್ಯ ಯಾರು? ಒಬ್ಬ ನಿರಾಕಾರ ತಂದೆ. ಇನ್ಕಾ ನಾಮ್ ತೋ ಬ್ರಹ್ಮ ಹೈ. ಇವರ ಹೆಸರು ಬ್ರಹ್ಮ ಬಾಬಾ. ಯಾ ಕಿಸಿ ಕೋ ಜ್ಞಾನ ದೇನ ಸಕೆ. ಯಾರ ಶರೀರದಲ್ಲಿ ಶಿವಬಾಬ ಬಂದಿದ್ದಾರೆ ಅವ್ರ ಹೆಸರು ಬ್ರಹ್ಮ. ಅವ್ರು ಯಾರಿಗೂ ಸ್ವಂತ ಜ್ಞಾನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮ ಮೇ ಜ್ಞಾನ ಕುಚ್ಚ ಥಾ ನಹಿ. ಶಿವಬಾಬಾ ಬರೋ ಮೊದಲು ಬ್ರಹ್ಮ ಬಾಬರಲ್ಲಿ ಯಾವ ಜ್ಞಾನನೂ ಇರ್ಲೇ ಇಲ್ಲ. ಅಭಿ ಭಿ ಕಹೆಂಗೆ ಇನ್ಮೇ ಸಾರಾ ಜ್ಞಾನ ತೋ ಹೈ ನಹಿ. ಈಗ್ಲೂ ಕೂಡ ಬಾಬಾ ಹೇಳ್ತಾರೆ ಇವರಲ್ಲಿ ಎಲ್ಲಾ ಜ್ಞಾನ ಇಲ್ಲ. ಶಿವಬಾಬರಲ್ಲಿ ಎಷ್ಟು ಕಂಪ್ಲೀಟ್ ಜ್ಞಾನ ಇದೆ ಅಷ್ಟಂತೂ ಬ್ರಹ್ಮ ಬಾಬರಲ್ಲಿ ಇಲ್ಲ. ಸಂಪೂರ್ಣ ಜ್ಞಾನ ಅಂತೂ ಯಾರ ಹತ್ರ ಇದೆ?
ज्ञान सागर परमपिता परमात्मा मात्र ಇದೆ अभी ऐसा कोई मनुष्य है नहीं जो अपने को सद्गुरु कहला सके ಇಂತ ಯಾವ ಮನುಷ್ಯರು ಇಲ್ಲ ತಮ್ಮನ್ನ ತಾವು ನಾನು ಸದ್ಗುರು ಅಂತ ಹೇಳ್ಕೊಂಡ್ರು ಅವರು ಸದ್ಗುರು ಅಲ್ಲ ಸದ್ಗುರು ಮಾನ ಸದ್ಗುರು ಅಂದ್ರೆ संपूर्ण सत्य तुम जब सत्य बन जाएंगे तो फिर यह शरीर नहीं रहेगा ನೀವು ಕೂಡ ಒಂದು ಸಮಯ ಸತ್ತಾಗ್ತೀರಿ ಸತ್ಯ ಆಗ್ತೀರಿ ಬಾಬಾ ಹೇಳ್ತಾರೆ ಆ ಸಮಯದಲ್ಲಿ ನಿಮಗೆ ನೀವು ಶರೀರದಲ್ಲಿ ಇರೋದೇ ಇಲ್ಲ ಮನುಷ್ಯರಿಗೆ ಎಂದು ಸದ್ಗುರು ಅಂತ ಹೇಳಲು ಸಾಧ್ಯವಿಲ್ಲ ಎಷ್ಟೋ ಜನ ಮನುಷ್ಯರು ತಮ್ಗೆ ಸದ್ಗುರು ಅಂತ ಹೆಸರಿಟ್ಕೊಳ್ತಾರೆ ಆದ್ರೆ ಸದ್ಗುರು ಅಂತ ಯಾರು ಹೇಳ್ಕೊಳ್ಬಾರ್ದು ಅಂತಾರೆ ಬಾಬಾ ಮನುಷ್ಯ ಮೇ ತೋ ಪಾಯಿ ಕಿ ಬಿ ತಾಕತ್ ನಹಿ ಸದ್ಗುರು ಅಂದ್ರೆ ಅದೆಷ್ಟು ಶಕ್ತಿಶಾಲಿ ಮನುಷ್ಯ ಹತ್ರ ನಯಾ ಪೈಸೆ ತಾಕತ್ತಿಲ್ಲ ತೆಂಗಿಟ್ಕೊಳ್ತಾರೆ ಸದ್ಗುರು ಅಂತ ಕೇಳ್ತಾರೆ ಬಾಬಾ ಯ ಖುದ್ ಕಹತೆ ಮೈ ಬಿ ತುಮಾರೆ ಜೈಸಾ ಮನುಷ್ಯ ಹೂಂ ಬ್ರಹ್ಮ ಬಾಬಾ ಎಂದೂ ಕೂಡ ತಾನು ಗುರು ಅಂತ ಹೇಳ್ಕೊಂಡಿಲ್ಲ ನಾನು ಕೂಡ ನಿಮ್ ಹಾಗೆ ಮನುಷ್ಯ ತಾಕತ್ತಿರೋದಿಲ್ಲ ಯಾರಲ್ಲಿ ಶಿವಬಾಬರಲ್ಲಿ ಬ್ರಹ್ಮ ಬಾಬರಲ್ಲಿ ಯಾವುದೇ ತಾಕತ್ತಿನ ಮಾತಿಲ್ಲ ಯ ತೋ ಬಾಪ್ ಪಡಾತೆ ನ ಕಿ ಬ್ರಹ್ಮ ಇಲ್ಲಿ ಓದ್ಸೋರು ತಂದೆ ಹೊರತಾಗಿ ಬ್ರಹ್ಮ ಅಲ್ಲ ಯ ಬ್ರಹ್ಮ ಬಿ ಉನ್ಸೆ ಪಡ್ಕರ್ ಫಿರ್ ಪಡಾತೆ ಬ್ರಹ್ಮ ಬಾಬಾ ಕೂಡ ತಾನು ಶಿವಬಾಬರಿಂದ ಓದಿ ಇನ್ನೊಬ್ಬರಿಗೆ ಓದಿಸ್ತಾರೆ तुम ब्रह्मा कुमार कुमारिया कहलाने वाले भी परमपिता परमात्मा सद्गुरु से पढ़ते हो ನೀವು ಬ್ರಹ್ಮ ಕುಮಾರ ಕುಮಾರಿಯರು ಅಂತ ಯಾರು ಹೇಳ್ಕೊಳ್ತಿದ್ದೀರಿ ನಿಮ್ಮನ್ನ ನೀವು ಕೂಡ ಓದುತ್ತಿರೋದು ಯಾರಿಂದ परमपिता परमात्मा सद्गुरुविनिंद तुमको उनसे ताकत मिलती है ನಿಮ್ಗೆ ತಾಕತ್ ಸಿಗೋದು ಯಾರಿಂದ ಸದ್ಗುರು ಶಿವಬಾಬರಿಂದ ತಾಕತ್ ಕಾ ಮತಲಬ್ ಯಹ ನಹಿ ತಾಕತ್ ಅಂದ್ರೆ ಅದರ ಅರ್ಥ ಇದಲ್ಲ ಶಕ್ತಿ ಸಿಗತ್ತೆ ನಿಮ್ಗೆ ಬಾಬರಿಂದ ಸದ್ಗುರುನಿಂದ ಅಂತ ಹೇಳಿದ್ರೆ ಶಕ್ತಿ ಸಿಗೋದು ಅಥವಾ ಶಕ್ತಿ ಅಂದ್ರೆ ಅರ್ಥ ಹೀಗಲ್ಲ ಏನು ಕೊಯ್ಕೋ ಘೂಸ ಮಾರು ಜೋಗಿರ್ ಪಡೆ ಒಂದು ಪಂಚ್ ಕೊಟ್ಬಿಟ್ರೆ ಒಂದು ಗುದ್ದು ಬಿಟ್ರೆ ಬಿದ್ದು ಬಿಡೋದು ಅದು ಶಕ್ತಿ ಅಲ್ಲ ಅದಕ್ಕೆ ಬಾಬಾ ಇಲ್ಲಿ ಶಕ್ತಿ ಅಂತ ಹೇಳ್ತಾ ಇಲ್ಲ ನಹಿ ಯಹೇ ಈ ರೀತಿ ಅಲ್ಲ ಆದ್ರೆ ಈ ಶಕ್ತಿ ರೂಹಾನಿ ಶಕ್ತಿ जो रूहानी बाप द्वारा मिलती है ಇಲ್ಲಿ ಆತ್ಮಿಕ ಶಕ್ತಿ ಆತ್ಮಿಕ ತಂದೆ ಮೂಲಕ ಸಿಗುತ್ತೆ ಯಾದಕ್ಕೆ ಬಲ್ ಸೆ ತುಮ್ ಶಾಂತಿ ಕೋ ಪಾತೆ ನೋಡಿ ಶಕ್ತಿ ಅಂದ್ರೆ ಯಾವುದು ನೆನಪಿನ ಬಲದಿಂದ ನೀವು ಶಕ್ತಿಯನ್ನ ಪಡೆದುಕೊಳ್ತೀರಿ ಅವ್ರ ಪಢಾಯಿ ಸೆ ಶಿಕ್ಷಣದಿಂದ ನಿಮ್ಗೆ ಸುಖ ಸಿಗುತ್ತೆ ಜೈಸೆ ಅವ್ರ ಟೀಚರ್ಸ್ ತುಮಕೋ ಪಢಾತೆ ವೈಸೆ ಬಾಬಾ ಬಿ ಪಢಾತೆ ಯಾವ ರೀತಿ ಬೇರೆ ಬೇರೆ ಟೀಚರ್ಸ್ ಓದಿಸ್ತಾರಲ್ಲ ಹಾಗೆ ತಂದೆನೆ ನಾವು ಮಕ್ಕಳಿಗೆ ಬಂದು ಓದಿಸ್ತಾರೆ ಯ ಬಿ ಪಡ್ತೆ ಹೇ ಸ್ಟೂಡೆಂಟ್ ಇವರು ಕೂಡ ಓದುತ್ತಾ ಇದ್ದಾರೆ ವಿದ್ಯಾರ್ಥಿಗಳಾಗಿದ್ದಾರೆ ಯಾರು ದೇಹದಾರಿ ಜೋ ಬಿ ಹೇ ವೆ ಸಭಿ ದೇಹದಾರಿಗಳು ಯಾರೆಲ್ಲ ಇದ್ದಾರೆ ಅವರೆಲ್ಲ ಸ್ಟೂಡೆಂಟ್ ಆಗಿದ್ದಾರೆ ವಿದ್ಯಾರ್ಥಿಗಳಾಗಿದ್ದಾರೆ ಬ್ರಹ್ಮ ಬಾಬಾ ದೇಹದಾರಿ ಅಂದ್ಮೇಲೆ ಅವರು ವಿದ್ಯಾರ್ಥಿ ಬಾಬಾ ಕೋತು ದೇಹ ನೈ ತಂದೆಗಂತೂ ಏನಿಲ್ಲ ದೇಹವೇ ಇಲ್ಲ ನಿರಾಕಾರ ಹೇ ವಹಿ ಆಕರ್ ಪಡಾತೆ ಅವ್ರು ನಿರಾಕಾರ ಇದ್ದಾರೆ ಅವರೇ ಬಂದು ನಾವು ಮಕ್ಕಳಿಗೆ ಓದಿಸ್ತಾ ಇದ್ದಾರೆ ಜೈಸೆ ಅವ್ರ ಸ್ಟೂಡೆಂಟ್ ಪಡ್ತೆ ಹೇ ವೈಸೆ ತುಮ್ ಭಿ ಪಡ್ತೆ ಹೋ ಬೇರೆ ಬೇರೆ ಯಾವ ರೀತಿ ವಿದ್ಯಾರ್ಥಿಗಳೆಲ್ಲ ಓದುತ್ತಾರೋ ಅದೇ ರೀತಿ ನೀವು ಮಕ್ಕಳು ಕೂಡ ಓದುತ್ತೀರಿ ಇಸ್ಮೆ ಮೆಹನತ್ ಕಿ ಬಾತ್ ನಹಿ ಇದರಲ್ಲಿ ಪರಿಶ್ರಮದ ಯಾವುದೇ ಮಾತು ಇಲ್ಲ ಪಡ್ನೆ ಸಮಯ ಹಮೇಶಾ ಬ್ರಹ್ಮಚರ್ಯ ಮೇ ರಹತೆ ಹೇ ಭಕ್ತಿಯಲ್ಲೂ ಕೂಡ ಓದುವಷ್ಟು ಸಮಯದಲ್ಲಿ ಅವರು ಡಿಗ್ರಿ ತನಕ ಓದ್ಲಿ ಮಾಸ್ಟರ್ ಡಿಗ್ರಿ ತನಕ ಓದ್ಲಿ ಇನ್ನೇನೇ ಓದ್ಲಿ ಯಾವ ಸ್ಥಿತಿ ಯಾವ ಅವಸ್ಥೆಯಲ್ಲಿ ಓದ್ತಾರೋ ಅವರು ಬ್ರಹ್ಮಚರ್ಯ ಅವಸ್ಥೆಯಲ್ಲೇ ಓದಲಾಗತ್ತೆ ಬ್ರಹ್ಮಚರ್ಯ ಮೇ ಪಡ್ಕರ್ ಜಬ್ ಪೂರಾ ಕರ್ತೆ ತಬ್ बाद में विकार में गिरते हैं ಬ್ರಹ್ಮಚರ್ಯದಲ್ಲಿದ್ದು ಓದಿ ಎಲ್ಲ ಪೂರ್ಣ ಆದ್ಮೇಲೆ ಆ ನಂತರ ವಿಕಾರದಲ್ಲಿ ಬೀಳ್ತಾರೆ मनुष्य तो मनुष्य जैसे ही देखने में आते हैं कहेंगे यह फलाना आदमी है या LLB है या फलाना ऑफिसर है पढ़ाई पर टाइटल मिल जाता है ಮನುಷ್ಯರು ತಾನೆ ಅವ್ರು ಏನೇ ಓದಿರ್ಲಿ ಅದೇನೇ ಸ್ಟೇಟಸ್ ಅವ್ರಿಗಿರ್ಲಿ ಅವ್ರು LLB ಆಗಿರ್ಲಿ MBBS ಆಗಿರ್ಲಿ ಅವರು ಮನುಷ್ಯರೇ
ಆದ್ರೆ ಅವರೆಲ್ಲರಿಗೂ ಅವರ ಶಿಕ್ಷಣದ ಆಧಾರದ ಮೇಲೆ ಟೈಟಲ್ ಸಿಗುತ್ತೆ. ಹಾಗೆ ಇಲ್ಲಿಯೂ ಕೂಡ ಬಾಬಾ ನಾವು ಮಕ್ಕಳಿಗೆ ಏನ್ ಹೇಳ್ತಿದ್ದಾರೆ, ದೇವತೆಗಳು ಅವರು ಕೂಡ ಮನುಷ್ಯರೇ, ಅದು ಪದವಿ ಅಷ್ಟೇ. ಯಾವ ರೀತಿ ಬೇರೆ ಬೇರೆ ಟೈಟಲ್ ಸಿಗುತ್ತೋ ಹಾಗೆ ಅವ್ರದ್ದು ಕೂಡ ಪದವಿ, ಬೇರೆ ಬೇರೆ ಪದವಿಗಳು ಮನುಷ್ಯ ಪಡ್ಕೊಳ್ತಾರೆ. ಶಕಲ್ ತೋ ವಹಿ ಹೇ, LLB ಓದೋರ್ ಮುಖನೂ ಮನುಷ್ಯರದೇ ಇರುತ್ತೆ, MBBS ಓದೋರ್ದು ಮನುಷ್ಯರದೇ ಇರುತ್ತೆ. LLB ಹೋದ ತಕ್ಷಣ ಮುಖ ಏನೋ ಚೇಂಜ್ ಆಗ್ಬಿಡುತ್ತಾ? ಪದವಿ ಚೇಂಜ್ ಆಗುತ್ತಷ್ಟೇ. उस जिस्मानी पढ़ाई को तो तुम जानते हो. ಆ ದೇಹ ದೈಹಿಕ ಶಿಕ್ಷಣ ಅಥವಾ ದೇಹಕ್ಕೆ ಸಂಬಂಧಪಟ್ಟಂತ ಶಿಕ್ಷಣದ ಬಗ್ಗೆ ಅಂತ ನಿಮ್ಗೆ ಗೊತ್ತಿದೆ. साधु संत आदि जो शास्त्र पढ़ते पढ़ाते उनमें कोई बड़ाई नहीं. ಭಕ್ತಿ ಮಾರ್ಗದಲ್ಲಿ ಗುರುಗಳು, ಜಗದ್ಗುರುಗಳು ಏನು ಶಾಸ್ತ್ರಗಳನ್ನ ಓದುತ್ತಾರೆ, ಇನ್ನೊಬ್ಬರಿಗೆ ಓದಿ ಹೇಳ್ತಾರೆ, ಪುರಾಣ ಮಾಡ್ತಾರೆ, ಅದರಲ್ಲಿ ಯಾವ ದೊಡ್ಡಸ್ತಿಕೆ ಇಲ್ಲ. उससे कोई को शांति तो मिल नहीं सकती. ಅವರ ಪ್ರವಚನಗಳಿಂದ ಯಾವುದೇ ಶಾಂತಿ ಸಿಗಲು ಸಾಧ್ಯ ಇಲ್ಲ. ಯಾಕೆ? खुद भी शांति के लिए धक्के खाते हैं. ಆ ಪ್ರವಚನ ಮಾಡುವಂತ ಸಾಧು ಸಂತರು, ಗುರು ಜಗದ್ಗುರುಗಳು ಕೂಡ ಅಶಾಂತಿಯಲ್ಲಿ ಪೆಟ್ಟನ್ನ ತಿಂತಿದ್ದಾರೆ. ಜಂಗಲ್ ಮೇ ಅಗರ್ ಶಾಂತಿ ಹೋತಿ ತೋ ಫಿರ್ ವಾಪಸ್ ಕ್ಯೋ ಲೌಟತೆ. ಕಾಡಿಗೆ ಹೋಗ್ತಿದ್ರು ತಾನೆ ಮೊದಲು. ಕಾಡಿನಲ್ಲಿರುವಂತವರು ಶಾಂತಿನ ಅರಸಿ ಕಾಡಿಗೆ ಹೋಗಿರುವಂತವರು ವಾಪಸ್ ಯಾಕೆ ಬಂದ್ರು ಸಿಟಿಗೆ? ಎಲ್ಲ ಬಂದು ಸಿಟಿಗಳಲ್ಲಿ ಸೇರ್ಕೊಂಡ್ಬಿಟ್ಟಿದಾರಲ್ಲ. ಗುರು ಜಗದ್ಗುರು ಅಂದ್ರೆ ಯಾರವರೆಲ್ಲ? ಸಾಧು ಸಂತರು, ಋಷಿ ಮುನಿಗಳು ಅಂತಿದ್ರು ಅವಾಗ. ಈಗ ಗುರು ಜಗದ್ಗುರು ಅಂತಾರೆ. ಕಾಡಲ್ಲಿ ಅವರು ಶಾಂತಿಗಾಗಿ ಅಲ್ದಾಡ್ತಿದ್ದಾರೆ ತಾನೆ. ಕಾಡಲ್ಲಿ ಶಾಂತಿ ಇದ್ರೆ ಯಾಕೆ ವಾಪಸ್ ಸಿಟಿಗೆ ಬಂದ್ರು? ಮುಕ್ತಿ ಕೋತೋ ಕೊಯ್ ಪಾತಾ ನಹಿ. ಭಕ್ತಿ ಮಾರ್ಗದ ಶಾಸ್ತ್ರಗಳಿಂದ, ಭಕ್ತಿ ಮಾರ್ಗದ ಯಾವುದೇ ಕರ್ಮ ಕಾಂಡಗಳಿಂದ, ಪುರುಷಾರ್ಥದಿಂದ ಯಾರಿಗೂ ಮುಕ್ತಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. जो भी अच्छे अच्छे नामी ग्रामी रामकृष्ण परमहंस आदि होकर गए वह भी सब पुनर्जन्म लेते लेते नीचे रहे. ನೋಡಿ, ಒಳ್ಳೊಳ್ಳೆ ಪ್ರಸಿದ್ಧ ರಾಮಕೃಷ್ಣ ಪರಮಹಂಸನಂತಹ ಸಾಧಕರು ಅಥವಾ ಸಾಧು ಸಂತರು ಬಾಬಾ ಹೇಳ್ತಾರೆ, ಅವರೂ ಸಹ ಪುನರ್ಜನ್ಮ ಪಡೆದುಕೊಂಡು, ಒಂದೇ ಅಲ್ಲ ಅನೇಕ ಜನ್ಮಗಳನ್ನ ಪಡ್ಕೊಂಡು ಈಗ ಅವರು ಕೆಳಗಡೆ ಇಳಿದಿದ್ದಾರೆ. ಆ ತಾಕತ್ತು ಪರಮಹಂಸ ಆದಾಗ ಏನೋ ತಾಕತ್ತಿತ್ತು, ಅದು ಈಗ ಅವರಲ್ಲಿ ಇಲ್ಲ. ಮುಕ್ತಿ ಜೀವನ್ ಮುಕ್ತಿಗೂ ಕೊಯ್ ಭೀ ಪಾತೆ ನಹಿ. ಭಕ್ತಿ ಮಾರ್ಗದ ಯಾವುದೇ ಸಾಧನೆಗಳಿಂದ ಮುಕ್ತಿ ಜೀವನ್ ಮುಕ್ತಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ತಮೋ ಪ್ರಧಾನ್ ಬನನಾ ಹಿ ಹೈ. ಅಲ್ಲಿ ಎಷ್ಟೇ ಸಾಧನೆ ಮಾಡಿದ್ರು ಅವರು ತಮೋ ಪ್ರಧಾನ ಆಗಲೇಬೇಕು. देखने में तो कुछ नहीं आता, कोई से पूछो तुमको गुरु से क्या मिलता है. ಬಾಬಾ ಹೇಳ್ತಾ ಇದ್ದಾರೆ, ಹಾಗೆ ಶರೀರ ನೋಡಿದ್ರೆ ಏನು ಗೊತ್ತಾಗಲ್ಲ ತಾನೆ. ತಮೋ ಪ್ರಧಾನ, ಸತೋ ಪ್ರಧಾನ ಅಥವಾ ಯಾವುದೇ ಪದವಿ, ಇವ್ರ ಆ ಪದವಿ ಈ ಪದವಿ ಮುಖದಿಂದ ಅಂತ ಗೊತ್ತಾಗಲ್ಲ. ನೀವು ಯಾರಿಗಾದ್ರೂ ಕೇಳ್ರಿ, ನೀವು ಗುರು ಹತ್ರ ಹೋಗ್ತಿರಲ್ಲ, ನಿಮ್ಗೇನ್ ಸಿಗುತ್ತೆ? ಅವಾಗ ಅವ್ರೇನ್ ಹೇಳ್ತಾರೆ, ಶಾಂತಿ ಸಿಗುತ್ತೆ. ಪರಂತು ಮಿಲ್ತಾ ಕುಚ್ ಭಿ ನಹೀ. ಆದ್ರೆ ಆಕ್ಚುಲಿ ಏನೂ ಸಿಕ್ಕಿರಲ್ಲ. ಶಾಂತಿ ಕಾ ಅರ್ಥ ಯಾಕೆಂದ್ರೆ ಇದು ಬ್ರಹ್ಮ ಬಾಬರಿಗೂ ಗೊತ್ತಿದೆ ತಾನೆ. ಎಷ್ಟು ಜನ ಗುರುಗಳಿದ್ರು ಅವ್ರಿಗೆ? 12 ಜನ ಗುರುಗಳ ಪ್ರತಿ ದಿನದ ಸಂಘ ಅವ್ರಿಗಿತ್ತು. ಅವ್ರು ಯಾರ ಹತ್ರ ಹೋದ್ರು ಅವ್ರಿಗೆ ಶಾಂತಿ ಸಿಗ್ಲೇ ಇಲ್ಲ. ಶಾಂತಿಯ ಅರ್ಥವನ್ನೇ ಅವರು ತಿಳಿದಿಲ್ಲ. ಅವಿ ತುಂಬಚ್ಚೆ ಸಮಜ್ತೆ ಹೋ. ಈಗ ನೀವು ಮಕ್ಕಳಿಗೆ ಗೊತ್ತಿದೆ, ಬಾಬಾ ಜ್ಞಾನದ ಸಾಗರ ಆಗಿದ್ದಾರೆ. ಬೇರೆ ಯಾವುದೇ ಸಾಧು ಸಂತರು, ಗುರುಗಳು, ಜಗದ್ಗುರುಗಳು ಇವ್ರು ಯಾರು ಶಾಂತಿ ಸಾಗರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ಕಿಸ್ಕೋ ಸಚ್ಚಿ ಶಾಂತಿ ದೇ ನಹೀ ಸಕ್ತೆ. ಮನುಷ್ಯರು ಯಾರಿಗೂ ಸತ್ಯವಾದ ಶಾಂತಿಯನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ. तुम बच्चों को पहले पहले तो निश्चय करना है. ಮೊದಲು ನೀವು ಈ ನಿಶ್ಚಯ ಮಾಡ್ಕೊಳ್ಬೇಕು. ಯಾವುದು? ಶಾಂತಿಯ ಸಾಗರ ಒಬ್ಬರೇ ತಂದೆ ಇದ್ದಾರೆ, ಅವರು ನಾವು ಮಕ್ಕಳಿಗೆ ಓದಿಸ್ತಿದ್ದಾರೆ. ಇದು ಮೊದಲನೇ ನಿಶ್ಚಯ. ಅನೇಕ ನಿಶ್ಚಯಗಳಿದ್ದಾವೆ, ಅದರಲ್ಲಿ ಈ ನಿಶ್ಚಯ ಮೊದಲು ಇರ್ಬೇಕಾ? ಮೊದಲನೇ ನಿಶ್ಚಯ ಇದ್ರೆ ನಿಮ್ಗೆಲ್ಲಾ ನಿಶ್ಚಯ ಆಗ್ಬಿಡುತ್ತದೆ. ಯಾವುದು? ಶಾಂತಿಯ ಸಾಗರ ತಂದೆ ಒಬ್ಬರೇ, ಅವರೇ ನಮಗೆ ಓದಿಸ್ತಿದ್ದಾರೆ. ಸೃಷ್ಟಿ ಕಾ ಚಕ್ರ ಕೈಸೆ ಫಿರ್ತಾ ಹೈ ವಹ ಭಿ ಬಾಬಾನೇ ಸಮझाया है.
ಸೃಷ್ಟಿ ಚಕ್ರ ಹೇಗೆ ತಿರುಗುತ್ತೆ ಅನ್ನೋದನ್ನು ಕೂಡ ಬಾಬಾ ನಾವು ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ದಾರೆ. ಮನುಷ್ಯಕೋ ಕಭಿ ಸುಖ ಶಾಂತಿ ದೇ ನೈ ಸಕ್ತೆ. ಮನುಷ್ಯರಿಗೆ ಎಂದೂ ಸುಖ ಶಾಂತಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯ ಬ್ರಹ್ಮ ಉನ್ಕಾ ರಥ ಹೇ. ಬ್ರಹ್ಮ ಬಾಬಾ ಯಾರು? ಶಿವ ಬಾಬಾರವ್ರಿಗೆ ರಥ ಅವರ ಶರೀರ. ತುಮಾರೆ ಜೈಸೆ ಸ್ಟೂಡೆಂಟ್ ಹೇ. ಬ್ರಹ್ಮ ಬಾಬಾ ಯಾರಂತೆ? ನಮ್ಮಂಗೆ ವಿದ್ಯಾರ್ಥಿ ಅಂತಾರೆ ಬಾಬಾ, ನಿಮ್ಮಂಗೆ ವಿದ್ಯಾರ್ಥಿ ಅಂತಾರೆ ಬಾಬಾ. ಯಹ ಭಿ ಗೃಹಸ್ಥ ವ್ಯವಹಾರ ಮೇ ರೆಹನೆ ವಾಲಾ ಥಾ. ಬ್ರಹ್ಮ ಬಾಬಾ ಕೂಡ ಯಾರಾಗಿದ್ರು? ಅವರು ಗೃಹಸ್ಥ ವ್ಯವಹಾರದಲ್ಲಿ ಇರುವಂತವರಾಗಿದ್ರು. ಸಿರ್ಫ್ ಬಾಬಾ ಕೋ ಅಪನಾ ರಥ ಲೋನ್ ಪರ್ ದಿಯಾ ಹೈ, ಸೋ ಭಿ ವಾನಪ್ರಸ್ಥ ಅವಸ್ಥಾ ಮೇ. ಬ್ರಹ್ಮ ಬಾಬಾ ಏನ್ ಮಾಡಿದ್ರು? ತನ್ನ ರಥವನ್ನ, ತಮ್ಮ ಶರೀರವನ್ನ ಶಿವಬಾಬರವ್ರಿಗೆ ಲೋನ್ ಆಗಿ ಕೊಟ್ರು. ಅದು ಯಾವಾಗ? ಅವರ ಯಂಗ್ ಏಜ್ ಅಲ್ಲ, ಅವರ ವಾನಪ್ರಸ್ಥ ಅವಸ್ಥೆಯಲ್ಲಿ. ತಮ್ಕೋ ಸಮझाने वाला ಏಕ ಬಾಪ್ ಹೇ. ನಿಮ್ಗೆ ತಿಳಿಸೋರು ಒಬ್ಬರೇ ತಂದೆ. ವಕತೆ ಹೇ. ಆ ಒಬ್ಬ ತಂದೆ ಏನ್ ಹೇಳ್ತಾರೆ? ಬಾಬಾ? ಸಬ್ಕೋ ನಿರಾಕಾರಿ ಬನನಾ ಹೇ. ನೀವೆಲ್ಲರೂ ನನ್ನ ಹಾಗೆ ನಿರ್ವಿಕಾರಿ ಆಗ್ಬೇಕು ಅಂತಾರೆ ಬಾಬಾ. जो खुद नहीं बन सकते तो फिर अनेक प्रकार की बातें करेंगे, गालियां भी देंगे. ಯಾರು ತಾವು ನಿರ್ವಿಕಾರಿ ಆಗ್ಲಿಕ್ಕಾಗಲ್ಲ, ಅವರು ಅನೇಕ ಪ್ರಕಾರದ ಮಾತುಗಳು, ಬೈಗುಳಗಳನ್ನ, ನಿಂದನೆಗಳನ್ನ ಮಾಡ್ತಾರೆ ಅಲ್ಲ. ತಾವು ಬ್ರಹ್ಮಚರ್ಯ ಯಾರಿಗೆ ಪಾಲನೆ ಮಾಡ್ಲಿಕ್ಕೆ ಆಗಲ್ಲ, ಶಕ್ತಿ ಇರಲ್ಲ, ಅವ್ರು ಏನ್ ಮಾಡ್ತಾರೆ? ಇಲ್ಲಿ ಬ್ರಹ್ಮಚರ್ಯದ ಮಾತಿನ ಬಗ್ಗೆ ನಿಂದನೆಯನ್ನ ಮಾಡ್ತಾರೆ. ತಮಗೆ ತಾಕತ್ತಿಲ್ಲ ಅದು ಪಾಲನೆ ಮಾಡ್ಲಿಕ್ಕೆ, ಅದಕ್ಕೆ ನಿಂದನೆ ಮಾಡ್ತಾರೆ. ಅನೇಕ ಪ್ರಕಾರದ ತಪ್ಪು ಮಾತುಗಳನ್ನ ಹೇಳ್ತಾರೆ. समझते हमारा जन्म जन्मांतर का भोजन जो बाप का वर्षा मिला हुआ है वह छुड़ाते हैं. ಏನೇನ್ ಮಾತು ಹೇಳ್ತಾರಂತೆ ನೋಡಿ. ಲೌಕಿಕದಲ್ಲಿ ವಿಕಾರವನ್ನ ಭೋಜನ ಅಂತ ಹೇಳ್ತಾರಂತೆ. ನಮ್ಮ ಜನ್ಮ ಜನ್ಮಾಂತರ ಭೋಜನ ಇದು ಭಗವಂತನ ಆಸ್ತಿ, ಇದನ್ನ ಬಿಡಿಸ್ತಾರಲ್ಲ ಇವರು ಬ್ರಹ್ಮಕುಮಾರಿರು ಅಂತ ಅವರು ನಿಂದನೆ ಮಾಡ್ತಾರೆ. ಅವ ಚುಡಾತೇತೋ. ಬಿಡಿಸೋರು ಯಾರು? ಬೇಹದ್ದಿನ ತಂದೆ ಪರಮಾತ್ಮನೇ ಬಿಡಿಸ್ತಿದ್ದಾರೆ. ಇನ್ಕೋ ಬಿ ಉಸ್ನೆ ಚುಡಾಯ. ಬ್ರಹ್ಮ ಬಾಬರಿಂದಲೂ ಕೂಡ ಬಿಡಿಸಿದ್ಯಾರು? ಬೇಹದ್ದಿನ ತಂದೆ ಶಿವ ಬಾಬಾ. ಬಚ್ಚೋं को भी बचाने की कोशिश की, जो निकल सके उनको निकाला. ತನ್ನ ಲೌಕಿಕ ಮಕ್ಕಳನ್ನು ಕೂಡ ವಿಕಾರದಿಂದ ಬಚಾವ್ ಮಾಡ್ಲಿಕ್ಕೆ ಬ್ರಹ್ಮ ಬಾಬಾ ಬಹಳ ಪ್ರಯತ್ನ ಮಾಡ್ಬಿಟ್ರು. ಕೆಲವರು ಬಚಾವಾದ್ರು, ಕೆಲವರು ಅದರಲ್ಲಿ ಸಿಕ್ಕೊಂಡ್ರು. ಬಚಾವಾದವರು ಪಡ್ಕೊಂಡ್ರು, ಸಿಕ್ಕೊಂಡವ್ರು ಇವಾಗ ಒದ್ದಾಡ್ತಿದ್ದಾರೆ. ಅವ್ರು ಈಗ್ಲೂ ಬದುಕಿದ್ದಾರೆ ಕೆಲವ್ರು. ಅವ್ರು ಅಯ್ಯೋ ನಾನು ಹಿಂಗ್ ಮಾಡ್ಬಿಟ್ಟೆ, ನನಗೆ ಮಾಯ ಹೆಂಗ್ ಮಾಡ್ಬಿಡ್ತು ಅಂತ ತಮ್ಮ ಅನುಭವ ಹೇಳುತ್ತಾರೆ. अब तुम बच्चों की बुद्धि में है कि हमको पढ़ाने वाला कोई मनुष्य नहीं है. ಈಗ ನೀವು ಮಕ್ಕಳ ಬುದ್ಧಿಯಲ್ಲಿದೆ, ನಮಗೆ ಓದ್ಸೋರು ಯಾರೇ? ಮನುಷ್ಯರಲ್ಲ. ಯಾರು? सर्वशक्तिमान एक ही निराकार बाप को कहा जाता है और किसको कहा नहीं जाता. ಸರ್ವಶಕ್ತಿವಂತ ಅಂತ ಒಬ್ಬ ತಂದೆಗೆ ಹೇಳಲಾಗತ್ತೆ, ಮತ್ತೆ ಬೇರೆ ಯಾರಿಗೂ ಹೇಳಲಿಕ್ಕಾಗಲ್ಲ. ವಹಿ ತುಮಕೋ ನಾಲೆಜ್ ದೇ ರಹೆ ಹೇ. ಅವರೇ ನೀವು ಮಕ್ಕಳಿಗೆ ನಾಲೆಜ್ ಅನ್ನ, ಜ್ಞಾನವನ್ನ ಕೊಡ್ತಾ ಇದ್ದಾರೆ. ಬಾಪಿ ಹಮ್ಕೋ ಸಮझाते. ನಮ್ಗೆ ತಿಳಿಸ್ಕೊಡೋರು ಯಾರು? ಬಾಬಾನೇ ತಿಳಿಸ್ಕೊಡ್ತಾರೆ. ಯ ನಿರಾಕಾರ ತುಮಾರ ಸಬ್ಸೆ ಬಡಾ ಯ ವಿಕಾರ ತುಮಾರ ಸಬ್ಸೆ ಬಡಾ ದುಶ್ಮನ್ ಹೇ. ಈ ವಿಕಾರ ಏನಾಗಿದೆ? ಇದು ಎಲ್ಲಕ್ಕಿಂತ ದೊಡ್ಡ ಶತ್ರು. ಇನ್ಕೋ ಛೋಡೋ. ಬಾಬಾ ಹೇಳ್ತಾರೆ ಇದನ್ನ ಬಿಟ್ಬಿಡಿ. फिर जो नहीं छोड़ सके वो कितना झगड़ा करते हैं. ಯಾರು ವಿಕಾರ ಬಿಡಲ್ಲ ಅವ್ರೇನ್ ಮಾಡ್ತಾರೆ? ಜಗಳಾಡ್ತಾರೆ. ಮಾತಾಯಿ भी कोई ऐसी निकल पड़ती जो विकार के लिए बड़ा हंगामा करती. ಬರೀ ಅಣ್ಣಂದ್ರಲ್ಲ, ಅಣ್ಣಂದ್ರ ಕ್ಲಾಸಿಗೆ ಬರ್ತಿರ್ತಾರೆ, ಅವ್ರ ಪತ್ನಿಯರ ಕ್ಲಾಸಿಗೆ ಬರ್ತಿರೋದಿಲ್ಲ. ಅವರು ಕೂಡ, ಮಾತೆಯರು ಕೂಡ ಕೆಲವರು ಹೀಗಿದ್ದಾರೆ. ವಿಕಾರಕ್ಕಾಗಿ ಬಹಳ ತೊಂದರೆಯನ್ನ ಕೊಡುವಂತವರಾಗಿದ್ದಾರೆ. ಅಭಿ ತುಮ್ ಹೋ ಸಂಗಮ ಯುಗ ಪರ್. ನೀವು ಮಕ್ಕಳು ಸಂಗಮ ಯುಗದಲ್ಲಿದ್ದೀರಿ. ಯಹ ಭಿ ಕೋಯಿ ನೈ ಜಾನ್ತೆ ಕಿ ಯ ಪುರುಷೋತ್ತಮ ಸಂಗಮ ಯುಗ ಹೇ. ಇದು ಯಾರಿಗೂ ಗೊತ್ತಿಲ್ಲ. ಇದು ಯಾವ ಯುಗ? ಪುರುಷೋತ್ತಮ ಸಂಗಮ ಯುಗ.
ಬಾಪ ಕಿತನಾ ಅಚ್ಚಿ ರೀತಿ ಸಮझाते हैं ಬಾಬಾ ಎಷ್ಟು ಚೆನ್ನಾಗಿ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಬಹುತ್ ಹೈ ಜಿनको ಪೂರಾ ನಿಶ್ಚಯ है ಬಹಳ ಜನರಿಗೆ ಏನಿದೆ ಪೂರ್ಣ ನಿಶ್ಚಯ ಇದೆ. ಕೊಯ್ಕೋ ಬಾಬಾನೇ ನಮ್ಗೆ ಓದಿಸ್ತಾರೆ. ಇದು ಪುರುಷೋತ್ತಮ ನೋಡಿ ಒಂದೇ ನಿಶ್ಚಯ ಬಾಬನ ಬಗ್ಗೆ. ಎರಡನೇದ್ ಬಾಬೇನ್ ಹೇಳಿದ್ರು ಇದು ಪುರುಷೋತ್ತಮ ಸಂಗಮ ಯುಗ. ಎಷ್ಟು ಒಳ್ಳೆ ಮಾತಿದು. ಬಹಳ ಜನರಿಗೆ ಪೂರ್ಣ ನಿಶ್ಚಯ ಇದೆ, ಕೆಲವರಿಗೆ ಸೆಮಿ ನಿಶ್ಚಯ ಇದೆ, ಕೆಲವರಿಗೆ 100% ನಿಶ್ಚಯ ಇದೆ, ಕೆಲವರಿಗೆ 10% ನಿಶ್ಚಯ ಇದೆ. ಯಾವ್ದ್ರ ಬಗ್ಗೆ? ತಂದೆನೇ ನಮ್ಗೆ ಓದಿಸ್ತಾರೆ ಮತ್ತೆ ಇದು ಕಲ್ಯಾಣಕಾರಿ ಪುರುಷೋತ್ತಮ ಸಂಗಮ ಯುಗ ಆಗಿದೆ. ಇದರ ಬಗ್ಗೆ ನಿಶ್ಚಯ ಕೆಲವರಿಗೆ 100% ಇದೆ, ಕೆಲವರಿಗೆ 10% ಮಾತ್ರ ಇದೆ. अब भगवान श्रीमत देते हैं बच्चे मुझे याद करो. ಈಗ ಬಾಬಾ ಶ್ರೀಮತ ಕೊಡ್ತಾರೆ, ಮಕ್ಕಳೇ ನೀವು ನನ್ನನ್ನ ನೆನಪು ಮಾಡ್ರಿ. ಯಹೇ ಇದೇನಿದು ಮಕ್ಕಳೇ ನೀವು ನನ್ನ ನೆನಪು ಮಾಡ್ರಿ. ಏನಿದು? ಯಹೇ ಬಾಬಾ ಕಾ ಬಡಾ ಫರ್ಮಾನ್, ದೊಡ್ಡ ಆಜ್ಞೆ ಇದು ಭಗವಂತಂದು. ಮಕ್ಕಳೇ ನೀವು ನನ್ನ ನೆನಪು ಮಾಡ್ರಿ. ಬಚ್ಚೆ ಮುಜೆ ಯಾದ ಕರೋ, ಮಾಮೇಕಂ ಯಾದ ಕರೋ. ಏನಿದು? ಬಹಳ ದೊಡ್ಡ ಆಜ್ಞೆ ಇದು ಪರಮಾತ್ಮಂದು. ನಿಶ್ಚಯ ಹೋ ತೋ ಉಸ್ ಫರ್ಮಾನ್ ಪರ್ ಚಲೇನಾ. ನಿಶ್ಚಯ ಇದೆಯಾ? ಪರಮಾತ್ಮನ ಆಜ್ಞೆ ಇದು ಅಂತ ನಿಶ್ಚಯ ಇದೆಯಾ? ಇದ್ರೆ ಹಾಗಾದ್ರೆ ಅದರಂತೆ ನಡೀರಿ ಅಲ್ಲ, ಕೇಳ್ತಾರೆ ಬಾಬಾ. ಬಾಬಾ कहते मेरे मीठे बच्चों तुम अपने को आत्मा समझ बाबा को याद करो. ತಂದೆ ಹೇಳ್ತಾರೆ, ನನ್ನ ಮಧುರ ಮಕ್ಕಳೇ ನಿಮ್ಮನ್ನ ಆತ್ಮ ಅಂತ ತಿಳ್ಕೊಂಡು ತಂದೆಯನ್ನ ನೆನಪು ಮಾಡ್ರಿ. ಇನ್ಕೋ ಯಾದ್ ನಹಿ ಕರ್ನಾ ಹೇ, ಬ್ರಹ್ಮ ಬಾಬಾವ್ರನ್ನೆಲ್ಲ ನೆನಪು ಮಾಡೋದು. ಮೈ ನಹಿ ಕೇತಾ ಬಾಬಾ ಮೇರೆ ದ್ವಾರ ತುಮ್ಕೋ ಕೇತೆ. ಬ್ರಹ್ಮ ಬಾಬಾ ಏನ್ ಹೇಳ್ತಾರೆ? ನಾನೆಲ್ಲ ಹೇಳ್ತಿರೋದು, ನನ್ನ ಮೂಲಕ ಬಾಬಾ ನೀವು ಮಕ್ಕಳಿಗೆ ಹೇಳ್ತಿದ್ದಾರೆ. ಜೈಸೆ ತುಮ್ ಬಚ್ಚೆ ಪढ़ते हो तो यह भी पढ़ते हैं, यह स्टूडेंट है. ಪಡಾನೆ ವಾಲ ಇವರು ವಿದ್ಯಾರ್ಥಿನೇ ಬ್ರಹ್ಮ ಬಾಬಾ. ಇವರು ಓದಿಸೋರಲ್ಲ, ಓದೋರು. ಓದಿಸೋರು ಯಾರು? ನಮಗೂ ಅವ್ರಿಗೂ ಎಲ್ಲರಿಗೂ ಒಬ್ಬರೇ ಟೀಚರ್ ಅಂತಾರೆ ಬಾಬಾ. ಹೊಸ ಮನುಷ್ಯ ಪಡಾತೆ ಹೇ, ಅಲ್ಲೆಲ್ಲ ಓದಿಸೋರು ಮನುಷ್ಯರು. ಯಾ ತುಮ್ಕೋ, ಇಲ್ಲಿ ನಿಮಗೆ ಈಶ್ವರ ಓದಿಸ್ತಾರೆ. ಭಕ್ತಿಯಲ್ಲಿ ಓದಿಸೋರು ಮನುಷ್ಯರು. ಸಾರಿ, ಲೌಕಿಕದಲ್ಲಿ ಶಾಲೆಗಳಲ್ಲಿ, ಕಾಲೇಜಲ್ಲಿ, ಯೂನಿವರ್ಸಿಟಿ ಅದು ಏನೇ ಓದ್ಲಿ ಮನುಷ್ಯರು ಓದಿಸ್ತಾರೆ. ಇಲ್ಲಿ ನಿಮ್ಗೆ ಓದಿಸೋರು ಈಶ್ವರ. ತುಮ್ ಆತ್ಮಯೇ ಪಡ್ತಿ ಹೋ. ಇಲ್ಲಿ ಓದೋರು ಯಾರು? ನೀವು ಆತ್ಮಗಳು ಓದ್ತೀರಿ. ತುಮಾರಿ ಆತ್ಮ ಫಿರ್ ಪಢಾತಿ ಹೇ. ಓದೋದ್ರ ಜೊತೆಗೆ ನೀವು ಮಕ್ಕಳು ಓದಿದ ನಂತರ ಏನ್ ಮಾಡ್ತೀರಿ? ಬೇರೆಯವ್ರಿಗೆ ಓದಿಸ್ತೀರಿ. ಇಸ್ಮೇ ಬಹುತ್ ಆತ್ಮಾಭಿಮಾನಿ ಬನನಾ ಹೇ. ಇದರಲ್ಲಿ ನೀವು ಬಹಳ ಆತ್ಮಾಭಿಮಾನಿ ಆಗ್ಬೇಕಂತಾರೆ ಬಾಬಾ. ಬ್ಯಾರಿಸ್ಟರ್ ಇಂಜಿನಿಯರ್ ಆತ್ಮ ಹಿ ಬಂತಿ ಹೇ. ಬ್ಯಾರಿಸ್ಟರ್ ಇಂಜಿನಿಯರ್ ಎಲ್ಲ ಆಗೋದು ಯಾರು? ಆತ್ಮನೇ. ಆತ್ಮಕ್ಕೂ ಒಬ್ಬ ದೇಹಾಭಿಮಾನ ಆ ಜಾತಾ ಹೇ. ಆತ್ಮಕ್ಕೆ ಈಗ ಏನಾಗ್ಬಿಡುತ್ತೆ? ದೇಹಾಭಿಮಾನ ಬಂದ್ಬಿಡುತ್ತೆ. ಆತ್ಮಾಭಿಮಾನಕ್ಕೆ ಬದಲೇ ದೇಹಾಭಿಮಾನಿ ಬಂದ್ಪಡುತ್ತೆ. ಆತ್ಮಾಭಿಮಾನಿ ಆಗೋ ಬದಲಾಗಿ ಏನಾಗ್ಬಿಡ್ತಾರೆ? ದೇಹಾಭಿಮಾನಿಗಳಾಗ್ಬಿಡ್ತಾರೆ. ಜಬ್ ಆತ್ಮಾಭಿಮಾನಿ ಹೋ ತಬ ವಿಕಾರಿ ನಹಿ ಕೇಲ ಸಕ್ತೆ. ಆತ್ಮಾಭಿಮಾನಿ ಆದಾಗ ಅವರನ್ನ ವಿಕಾರಿ ಎಂದು ಹೇಳಲು ಸಾಧ್ಯ ಇಲ್ಲ. ಯಾಕೆಂದ್ರೆ ಅವರಿಗೆ ಎಂದು ವಿಕಾರದ ವಿಚಾರಗಳು ಬರೋದಿಲ್ಲ. ಯಾರಿಗೆ? ಆತ್ಮಾಭಿಮಾನಿ ಆದವರಿಗೆ. ದೇಹಾಭಿಮಾನ ಸೆ ಹಿ ವಿಕಾರಿ ಖ್ಯಾಲಾತ್ ಆತೆ. ವಿಕಾರದ ವಿಚಾರಗಳು ಯಾರಿಗೆ ಬರುತ್ತೆ? ದೇಹದ ಅಭಿಮಾನ ಇರೋರಿಗೆ. ಫಿರ್ ವಿಕಾರ ಕಿ ಹಿ ದೃಷ್ಟಿ ಸೆ ದೇಖ್ತೆ. ಅವಾಗ ಅವರು ಎಲ್ಲರನ್ನು ವಿಕಾರದ ದೃಷ್ಟಿಯಿಂದಲೇ ನೋಡ್ಲಿಕ್ಕೆ ಶುರು ಮಾಡ್ತಾರೆ. ಬಾಬಾ ಹೇಳ್ತಾ ಇದ್ದಾರೆ, ಉನ್ಕೋ ಕಭಿ ವಿಕಾರ ಖ್ಯಾಲ್ ಭಿ ನಹಿ ಆ ಸಕ್ತೆ. ದೇಹಾಭಿಮಾನ ಸೆ ಹಿ ವಿಕಾರ ಖ್ಯಾಲಾತ್ ಆತೆ ಹೈ. फिर विकार की दृष्टि से देखते हैं. देवताओं की, ದೇವತೆಗಳ ದೃಷ್ಟಿ ನಿರ್ವಿಕಾರಿತ್ತು. ಎಂದೂ ವಿಕಾರಿ ದೃಷ್ಟಿ ಅವರದ್ದು ಇಲ್ಲೇ ಇಲ್ಲ. ಜ್ಞಾನ से फिर दृष्टि बदल जाती है. ಜ್ಞಾನದಿಂದ ದೃಷ್ಟಿ ಏನಾಗತ್ತೆ? ಬದಲಾಗತ್ತೆ. सत्युग में से थोड़ी प्यार करेंगे, डांस करेंगे. ಸತ್ಯುಗದಲ್ಲಿ ಇಲ್ಲಿ ಹೆಂಗೆ ಕಲಿಯುಗದಲ್ಲಿದೆ ಆತರ ವಿಕಾರದ ಪ್ರೀತಿ. ಆಮೇಲೆ ಇವಾಗೇನು ವಿಚಿತ್ರ ರೀತಿಯ ಡಾನ್ಸು ಅವೆಲ್ಲ ಸತ್ಯುಗದಲ್ಲಿ ಇರುವುದಿಲ್ಲ. ವಾ ಪ್ಯಾರ್ ಕರೆಂಗೆ ಪರಂತು ವಿಕಾರ ಕಿ ಬಾಸ್ ನಹಿ ಹೋಗಿ. ಸತ್ಯುಗದಲ್ಲೂ ಬಹಳ ಪ್ರೀತಿ ಇರುತ್ತೆ,
ಆದ್ರ ಪ್ರೀತಿಯಲ್ಲಿ ವಿಕಾರದ ದುರ್ಗಂಧ ಇರುವುದಿಲ್ಲ. जन्म जन्मांतर विकार में गए तो वह नशा बहुत मुश्किल उतरता है. ಬಾಬಾ ಹೇಳ್ತಾರೆ ಮನುಷ್ಯರಿಗೆ ವಿಕಾರದ ಮೇಲೆ ಪ್ರೀತಿ ಯಾಕೆ ಅಂದ್ರೆ ಜನ್ಮ ಜನ್ಮಾಂತರ ವಿಕಾರದಲ್ಲಿ ಬಿದ್ದಿದ್ದಾರೆ, ಅದರದೇ ನಶೆ ಇದೆ, ಪೂರ್ಣ ನಿರ್ವಿಕಾರಿ ಆಗೋದೇ ಇಲ್ಲ. ಹಮ್ ಅಕೇಲೆ ಥೇ ಅಕೇಲೆ ಹಿ ಜಾನಾ ಹೇ, ನಾವು ಒಬ್ಬರೇ ಇದ್ವಿ ಪರಂಧಾಮದಲ್ಲಿ, ನಾವು ಸ್ವತಂತ್ರ ಇದ್ವಿ ತಾನೆ. ಹಾಗೆ ಈಗ ಹೋಗೋದು ಕೂಡ ಹೇಗೆ, ಒಬ್ರೇ ಹೋಗ್ಬೇಕು. उनको कोई थोड़ा टच करेगा तो अच्छा नहीं लगेगा, कहेंगे ये हमको हाथ क्यों लगाते, इनमें विकारी बास है. ಯಾರು ನಿರ್ವಿಕಾರಿ ಆಗಿರ್ತಾರ ಅವ್ರಿಗೆ ಯಾರೇ ಸ್ವಲ್ಪ ಸ್ಪರ್ಶ ಮಾಡಿದ್ರು ಕೂಡ ಇಷ್ಟ ಆಗಲ್ಲ. ಅವ್ರು ಹೇಳ್ತಾರೆ ನಮ್ಗೆ ಯಾಕೆ ಇವರು ಸ್ಪರ್ಶ ಮಾಡಿದ್ರು, ಇವ್ರ ಹತ್ರ ವಿಕಾರದ ದುರ್ಗಂಧ ಇದೆ. ವಿಕಾರಿ ಹಮ್ಕೋ ಟಚ್ ಬಿ ನ ಕರೆ. ನೋಡಿ, ವಿಕಾರಿಗಳು ನಮಗೆ ಏನ್ ಮಾಡಬಾರ್ದು, ಟಚ್ ಕೂಡ ಮಾಡಬಾರ್ದು, ಸ್ಪರ್ಶ ಕೂಡ ಮಾಡಬಾರ್ದು. ಈ ಮಂಜಿಲ್ ಪರ್ ಪਹੁಂಚನ. ನೋಡಿ, ಇಷ್ಟು ಈ ಗುರಿಯ ತನಕ ನಾವು ತಲುಪಬೇಕು ಅಂತಾರೆ ಬಾಬಾ. ದೇಹ ತರಫ್ ಬಿಲ್ಕುಲ್ ದೃಷ್ಟಿ ಹಿ ನ ರಹೆ, ದೇಹದ ಕಡೆಗೆ ಸ್ವಲ್ಪವೂ ನಮ್ಮ ದೃಷ್ಟಿ ಇರಬಾರ್ದಂತಾರೆ ಬಾಬಾ. ಕರ್ಮಾತೀತ ಅವಸ್ಥಾ ಬಿ ಬನಾನಿ ಹೇ. ನೋಡಿ, ಇದು ಕರ್ಮಾತೀತ ಅವಸ್ಥೆ ಅಲ್ವಾ. 3-4 ದಿನದಿಂದ ಕಂಟಿನ್ಯೂಸ್ ಆಗಿ ಬಾಬಾ ಮುರಳಿಯಲ್ಲಿ ಕರ್ಮಾತೀತ ಸ್ಥಿತಿಯ ಡೆಫಿನೇಷನ್ ಅನ್ನ ಅಥವಾ ಅದರ ವ್ಯಾಖ್ಯಾನ ಕೊಡ್ತಾ ಇದ್ದಾರೆ. ಇವತ್ತೇನ್ ಹೇಳಿದ್ರು ಬಾಬಾ, ದೇಹದ ಕಡೆಗೆ ಬಿಲ್ಕುಲ್ ದೃಷ್ಟಿ ಇಲ್ಲದೆ ಇರುವಂತ ಸ್ಥಿತಿನೇ ಕರ್ಮಾತೀತ ಸ್ಥಿತಿ. ಅಭಿ ತಕ್ ऐसा नहीं कि सिर्फ आत्मा को ही देखते हैं. ಆದ್ರೆ ಇಲ್ಲಿವರೆಗೂ ಬರೀ ಆತ್ಮನನ್ನೇ ನೋಡುವಂಥದ್ದು ಇನ್ನೂ ಆ ಸ್ಥಿತಿ ಬಂದಿಲ್ಲ. ರಿಸಲ್ಟ್ ಮಂಜಿಲ್ ಇನ್ನೂ ಗುರಿ ಇಟ್ಕೊಂಡಿದೀವಿ, ಹಾಗಾಗ್ಬೇಕು. ಬಾಪ್ ಹಮೇಶಾ ಕಹತೆ ರಹತೆ ಬಚ್ಚೆ ಅಪ್ನೆ ಕೋ ಆತ್ಮ ಸಮझो. ಬಾಬಾ ಯಾವಾಗ್ಲೂ ಹೇಳ್ತಾರೆ, ಮಕ್ಕಳೇ ತಮ್ಮನ್ನ ಏನಂತ ತಿಳ್ಕೊಳ್ಳಿ, ಆತ್ಮ ಅಂತ ತಿಳ್ಕೊಳ್ಳಿ. ಶರೀರ್ ಈ ಶರೀರ ಏನು, ಈ ಶರೀರ ಏನಿದು, ದುಮ್ ಹೇ, ಏನಿದು ದುಮ್, ಧೂಳು, ಮಣ್ಣಿದು. ಜಿಸ್ಮೆ ತುಮ್ ಪಾಠ ಬಜಾತೆ ಹೋ, ಈ ಮಣ್ಣಲ್ಲಿ ಏನ್ ಮಾಡ್ತೀರಿ ನೀವು, ಪಾತ್ರ ಮಾಡ್ತಾ ಇದ್ದೀರಿ, ಗೊಂಬೆ ಇದು, ಮಣ್ಣಿದು. बाबा इतने कई कहते इनमें शक्ति है, परंतु शक्ति की कोई बात ही नहीं है, तो पढ़ाई है. जैसे और भी पढ़ते हैं यह भी पढ़ते हैं. ಕೆಲವರು ಹೇಳ್ತಾರೆ ಬ್ರಹ್ಮ ಬಾಬರಲ್ಲಿ ಶಕ್ತಿ ಇದೆ, ಆದ್ರೆ ಇವರಲ್ಲಿ ಶಕ್ತಿ ಯಾವುದೇ ಮಾತಿಲ್ಲ. ಇವರು ಕೂಡ ವಿದ್ಯಾರ್ಥಿಗಳು, ಇವರು ಇಲ್ಲಿ ಓದುತ್ತಾ ಇದ್ದಾರೆ. ಪ್ಯೂರಿಟಿ के लिए कितना ಮಾಥಾ ಮಾರ್ನಾ ಪಡ್ತಾ ಹೇ. ನೋಡ್ರಿ, ಪವಿತ್ರತೆಗಾಗಿ ನಾವು ಬಹಳ ತಲೆಯನ್ನ ಚಚ್ಕೊಳ್ಬೇಕಾಗತ್ತೆ, ಅಂದ್ರೆ ಬಹಳ ಪುರುಷಾರ್ಥ ಮಾಡ್ಬೇಕಾಗತ್ತೆ. ಬಡಿ ಮೆಹನತ್ ಹೇ, ಇಸ್ಲಿಯೇ ಬಾಬಾ ಕಹತೆ ಏಕ ದೋಕೋ ಆತ್ಮ ಹಿ ದೇಕೋ. ಆತ್ಮ ಅಭಿಮಾನಿ ಆಗೋದಕ್ಕೆ, ಪವಿತ್ರತೆಗಾಗಿ ಬಹಳ ಪರಿಶ್ರಮ ಪಡ್ಬೇಕು. ಅದಕ್ಕಾಗಿ ಬಾಬಾ ಬಹಳಷ್ಟು ಮುರಳಿಗಳಲ್ಲಿ ಅಥವಾ ಮುರಳಿಗಳಲ್ಲಿ ಬಹಳ ಸಲ ಹೇಳೋದು, ಮಕ್ಕಳೇ ತಮ್ಮನ್ನ ತಾವು ಪರಸ್ಪರ ಆತ್ಮ ಆತ್ಮ ಭಾಯಿ ಭಾಯಿ ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಸತ್ಯುಗ್ ಮೇ ಭಿ ತುಮ್ ಆತ್ಮಾಭಿಮಾನಿ ರಹತೆ ಹೋ. ಸತ್ಯುಗದಲ್ಲೂ ಕೂಡ ನೀವೇನಾಗಿರ್ತೀರಿ, ಆತ್ಮಾಭಿಮಾನಿ ಆಗಿರ್ತೀರಿ. ವಾತು ರಾವಣ ರಾಜ್ಯ ಹೀ ನಹಿ, ಅಲ್ಲಿ ರಾವಣ ರಾಜ್ಯನೇ ಇಲ್ಲ. ಇಲ್ಲಿ ಸತ್ಯುಗದಲ್ಲಿ ವಿಕಾರದ ಮಾತು ಇಲ್ಲ. ಯಹ ರಾವಣ ರಾಜ್ಯ ಮೇ ಸಬ ವಿಕಾರಿ ಹೇ, ಇಲ್ಲಿ ರಾವಣ ರಾಜ್ಯದಲ್ಲಿ ಎಲ್ಲರೂ ಏನಾಗೋಗ್ಬಿಟ್ಟಿದ್ದಾರೆ, ವಿಕಾರಿಗಳು. ಆದ್ರಿಂದ ಬಾಬಾ ಬಂದು ನಾವು ಮಕ್ಕಳನ್ನ ನಿರ್ವಿಕಾರಿಗಳನ್ನಾಗಿ ಮಾಡ್ತಾರೆ. ನಹಿ ಬನೆಂಗೆ ತೋ, ಆಗದೇ ಇದ್ರೆ, ನಿರ್ವಿಕಾರಿ ಆಗದೇ ಇದ್ರೆ ಶಿಕ್ಷೆ ತಿನ್ಬೇಕಾಗತ್ತೆ. ಆತ್ಮ ಯಾಕೆ ಶಿಕ್ಷೆ ತಿನ್ಬೇಕಾಗತ್ತೆ, ಆತ್ಮ ಪಾವನಾಗದೆ ವಾಪಸ್ಸು ಮನೆಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಯಾರು ಪವಿತ್ರ ಆಗಲ್ಲೋ ಅವರಿಗೆ ಶಿಕ್ಷೆ ಇದೆ. ಶಿಕ್ಷೆಯಿಂದ ಆದ್ರೂ ಪವಿತ್ರ ಆಗ್ಬೇಕಾಗತ್ತೆ. ಹಿಸಾಬ್ ಕಿತಾಬ್ ಚುಪ್ತು ಕರ್ನಾ ಪಡ್ತಾ ಹೇ. ಶಿಕ್ಷೆ ಅನುಭವಿಸಿ ತಮ್ಮ ಕರ್ಮದ ಲೆಕ್ಕಾಚಾರಗಳನ್ನ ಚುಪ್ತಾ ಮಾಡ್ಕೊಳ್ಬೇಕಾಗತ್ತೆ. ಫಿರ್ ಬಿ ಪದ ಕಮ್ ಹೋ ಜಾತಾ ಹೇ, ಆದ್ರೂ ಕೂಡ ಪದವಿ ಏನಾಗೋಗ್ಬಿಡುತ್ತೆ, ಕಡಿಮೆ ಆಗೋಗ್ಬಿಡುತ್ತೆ. ಯಾವಾಗ ಯಾರ ಪದವಿ ಕಡಿಮೆ ಆಗತ್ತೆ, ಶಿಕ್ಷಣದ ಕೆಲವರು ಶಿಕ್ಷಣದಿಂದ ಪರಿವರ್ತನೆ ಆಗ್ತಾರೆ, ಪವಿತ್ರ ಆಗ್ತಾರೆ, ಕೆಲವರು ಶಿಕ್ಷೆಯಿಂದ. ಆದ್ರೆ ಬಾಬಾ ಇತರ ಯಾರು ಶಿಕ್ಷೆಯಿಂದ ತಮ್ಮ ಕರ್ಮದ ಲೆಕ್ಕಾಚಾರಗಳನ್ನ ಚುಕ್ತ ಮಾಡ್ಕೊಂಡು ಪವಿತ್ರ ಆಗಿರ್ತಾರಲ್ಲ, ಅವ್ರು ಪವಿತ್ರೇನೋ ಆಗ್ತಾರೆ ಲಾಸ್ಟಿಗೆ, ಆದ್ರೆ ಪದವಿ ಕಡಿಮೆ ಆಗ್ಬಿಡುತ್ತೆ.
ಈಗ ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ. ನೀವು ಮಕ್ಕಳಿಗೆ ಗೊತ್ತಿದೆ, ಸ್ವರ್ಗದಲ್ಲಿ ಒಂದೇ ಆದಿ ಸನಾತನ ದೇವಿ ದೇವತಾ ಧರ್ಮದ ರಾಜ್ಯ ಇತ್ತು. ಬಾಬಾ ಹೇಳ್ತಾರೆ, ಮೊದಲು ಅವಶ್ಯವಾಗಿ ಒಬ್ಬರೇ ರಾಜ ರಾಣಿ ಇದ್ರು. ಆನಂತರ ಅವರ ಮನೆತನ, ಅವರ ಪರಂಪರೆ ನಡೀತು. ಅವರಿಗೆ ಅನೇಕ ಜನ ಪ್ರಜೆಗಳಾಗ್ತಾರೆ. ಉಸ್ಮೆ ಅವಸ್ಥಾ ಮೇ ಫರ್ಕ್ ಪಡೇಗಾ. ಹೀಗೆ ಪದವಿಗಳು ಡಿಫರೆನ್ಸ್ ಇದ್ದಾಗ ಅವರ ಅವಸ್ಥೆ, ಅವರ ಸ್ಥಿತಿಯಲ್ಲೂ ಕೂಡ ಏನಿರುತ್ತೆ, ವ್ಯತ್ಯಾಸ ಇರುತ್ತೆ. ಜಿನ್ಕು ಪೂರಾ ನಿಶ್ಚಯ ನಹಿ ವಹ ಪೂರಾ ಪಡ್ ಭಿ ನಾ ಸಕೆ. ಇವತ್ತು ಪೂರ್ಣ ಮುರಳಿ ನಿಶ್ಚಯದ ಬಗ್ಗೆನೇ ಹೇಳ್ತಿದ್ದಾರೆ ಬಾಬಾ. ಯಾರಿಗೆ ಪೂರ್ಣ ನಿಶ್ಚಯ ಇರೋದಿಲ್ಲ ಬಾಬಾವ್ರ ಮೇಲೆ, ಬಾಬಾವ್ರ ಶಿಕ್ಷಣದ ಮೇಲೆ, ಅವರು ಪೂರ್ಣ ಓದ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಪವಿತ್ರ ಬನನ ಸಖಿ ಅಂತವ್ರು ಪವಿತ್ರ ಕೂಡ ಆಗ್ಲಿಕ್ಕೆ ಸಾಧ್ಯ ಇಲ್ಲ. आधा कल्प के पतित एक जन्म में 21 जन्मों के लिए पावन बने. ನೋಡಿ, ಅರ್ಧ ಕಲ್ಪ ಪತಿತ ಇದ್ದವರು ಒಂದೇ ಜನ್ಮದಲ್ಲಿ ಪವಿತ್ರತೆ ಪಾಲನೆ ಮಾಡಿ, ಪವಿತ್ರತೆ ಪುರುಷಾರ್ಥ ಮಾಡಿ 21 ಜನ್ಮಗಳವರೆಗೆ ಪಾವನ ಆಗೋದು, ಇದು ಕಡಿಮೆ ಮಾತಲ್ಲ. ಮಾಸಿಕ ಘರ್ ನೈ, ಈಸಿ ಮಾತಲ್ಲ, ಚಿಕ್ಕವನ ಮನೆಗೆ ಹೋದಂಗಲ್ಲ. ಮುಖ್ಯ ಹೈ ಹಿ ಕಾಮ್ ಕಿ ಬಾತ್. ಮುಖ್ಯ ಪವಿತ್ರತೆಗಾಗಿ ಇರೋದು ಕಾಮದ ಮಾತು. ಕ್ರೋಧ ಆದಿ ಕಾ ಇತನಾ ನಹಿ. ಕ್ರೋಧಕ್ಕೆ ಅಷ್ಟೊಂದು ದೊಡ್ಡ ವಿಕಾರ ಅಥವಾ ಅಷ್ಟೊಂದು ಪತಿತ ಆಗಲ್ಲ. ಕಹಾ ಬುದ್ಧಿ ಜಾತಿ ತೋ ಜರೂರ್ ಬಾಬಾ ಕೋ ಯಾದ್ ನಹಿ ಕರ್ತೆ. ಬಾಬಾ ಇತರ ಬುದ್ಧಿ ಆ ಕಡೆ ಹೋಯ್ತು, ಇನ್ನೆಲ್ಲ ಹೋಯ್ತು, ಬೇರೆ ಕಡೆ ಆಕರ್ಷಣೆ ಬಂತು ಅಂದ್ರೆ ಅವರು ಬಾಬಾ ಅವ್ರ ನೆನ್ಪು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. बाबा की याद पक्की हो जाएगी तो फिर और कोई की तरफ बुद्धि नहीं जाएगी. ಬಾಬಾರವರ ನೆನಪು ಮಾಡೋದು ಒಮ್ಮೆ ಪಕ್ಕಾ ಆಗ್ಬಿಟ್ರೆ ಅವಾಗ ನಮ್ ಬುದ್ಧಿ ಬೇರೆ ಎಲ್ಲಿನೂ ಹೋಗೋದಿಲ್ಲ, ಬಾಬಾವ್ರ ಕಡೆಗೆ ಇರುತ್ತೆ. ಇದು ಬಹುತ ಊಂಚಿ ಮಂಜಿಲ್ ಹೈ. ಇದೆ ನೋಡ್ರಿ, ಬಹಳ ದೊಡ್ಡ ಗುರಿ. ಎಲ್ಲೂ ಬುದ್ಧಿ ಹೋಗದೆ ಬಾಬಾನ ಹತ್ರ ಇರೋದು. ಪವಿತ್ರತಾ ಕಿ ಬಾತ್ ಸುನ್ಕರ್ ಆಗ ಮೇ ಜಲ್ ಮರ್ತೆ ಹೈ. ಕಲಿಯುಗದ ಲೌಕಿಕ ಜನ ಪವಿತ್ರತೆ, ನಿರ್ವಿಕಾರಿ ಅಥವಾ ಅವರ ಶಬ್ದದ ಪ್ರಕಾರ ಬ್ರಹ್ಮಚರ್ಯ ಅಂದ್ಬಿಟ್ರೆ ಆ ಶಬ್ದ ಕೇಳಿದ್ರೆ ಏನಾಗ್ಬಿಡ್ತಾರಂತೆ, ಆಗಮೇ ಜಲ್ ಮರ್ತೆ. ಬೆಂಕಿ, ಮೈಯಲ್ಲಿ ಬೆಂಕಿ ಹತ್ತದಂಗ ಆಗತ್ತಂತವ್ರಿ. ಕತೆ ಯ ಬಾತು ಕವಿ ಕೊಯ್ನೆ ಕಹಿ ನೈ. ಇಷ್ಟೆಲ್ಲಾ ಗುರು ಜಗದ್ಗುರುಗಳು ಬಂದ್ರು, ಅವ್ರು ಬಂದ್ರು, ಇವ್ರು ಬಂದ್ರು, ಯಾರು ಈ ಮಾತು ಹೇಳೇ ಇಲ್ಲ, ಇವ್ರೇನ್ ಹೇಳ್ತಾರೆ ಇದನ್ನ ಸಿಟ್ಬಾ ಮಾಡ್ಕೊಂಡ್ಬಿಡ್ತಾರೆ. ಕೊಯ್ ಶಾಸ್ತ್ರ ಮೇ ಹೇ ನೈ. ಯಾವ ಶಾಸ್ತ್ರದಲ್ಲೂ ಇಲ್ಲೇ ಇಲ್ಲ ಇದು. ಬಡಾ ಮುಷ್ಕಿಲ್ ಸಮಜ್ತೆ. ಹೀಗೆ ನಿರ್ವಿಕಾರಿ ಆಗೋದಕ್ಕೆ ಬಹಳ ಇದು ಕಷ್ಟ ಅಂತ ತಿಳ್ಕೊಂಡ್ಬಿಟ್ಟಿದಾರ ಅವ್ರು. ಇವತ್ತು ಹೈ ಹಿ ನಿವೃತ್ತಿ ಮಾರ್ಗಕ ಧರ್ಮ ಲಗ್. ಬಾಬಾ ಹೇಳ್ತಾ ಇದ್ದಾರೆ, ಈ ಶಾಸ್ತ್ರಗಳೆಲ್ಲ ಏನದು, ನಿವೃತ್ತಿ ಮಾರ್ಗದವ್ರು ಬರ್ದಿರೋದು, ನಿವೃತ್ತಿ ಧರ್ಮದ ಶಾಸ್ತ್ರ. ಬಾಬಾ ಹೇಳ್ತಾ ಇದ್ದಾರೆ ಅದು ಭಿನ್ನವಾಗಿರುವಂತದ್ದು, ಅದು ಬೇರೆನೆ. ಉನ್ಕೋತ ಪುನಃ ಜನ್ಮಲೆ. ಆ ನಿವೃತ್ತಿ ಮಾರ್ಗದ ಸನ್ಯಾಸಿಗಳೆಲ್ಲ ಏನ್ ಮಾಡ್ತಾರೆ, ಅವ್ರು ಪುನಃ ಜನ್ಮ ತಗೊಂಡು ಮತ್ತೆ ಜನ್ಮ ತಗೊಳ್ಳೋದು ಎಲ್ಲಿ, ಗೃಹಸ್ಥಿಗಳ ಬಳಿ, ವಿಕಾರಿಗಳ ಬಳಿನೇ ಜನ್ಮ ತಗೊಳ್ತಾರೆ. ಅವರಿಗೆ ಸನ್ಯಾಸದ ಸಂಸ್ಕಾರ ಇರೋದ್ರಿಂದ ಮತ್ತೆ ಸನ್ಯಾಸಿಗಳಾಗ್ಬಿಡ್ತಾರ ಅವ್ರು. ಯಾಕೆಂದ್ರೆ ಅದೇ ಸಂಸ್ಕಾರವನ್ನ ತಗೊಂಡು ಹೋಗಿರ್ತಾರೆ ತಾನೆ. ತುಮ್ಕೋತೋ ಘರ್ ಬಾರ್ ಚೋಡನಾ ನಹಿ ಹೇ. ಆದ್ರೆ ಬಾಬಾ ಹೇಳ್ತಾರೆ, ಮಕ್ಳೇ ನೀವು ಪವಿತ್ರತೆಗಾಗಿ ಏನ್ ಮಾಡ್ಬೇಕಾಗಿಲ್ಲ, ಮನೆಯನ್ನ ಮಾರನ್ನ ಬಿಡ್ಬೇಕಾಗಿಲ್ಲ. ಸಮझाए जाता है भल घर में रहो उन्हों को भी समझाओ. ಬಾಬಾ ಮಕ್ಕಳು ತಿಳಿಸ್ಕೊಡ್ತಾರೆ, ಮಕ್ಳೇ ನೀವು ಮನೆಯಲ್ಲೇ ಇರಿ, ಮತ್ತೇನ್ ಮಾಡ್ರಿ, ಅವ್ರಿಗೂ ತಿಳಿಸ್ಕೊಡಿ. ಯಾರಿಗೂ, ಸನ್ಯಾಸಿಗಳಿಗೆ ಅಥವಾ ಈ ಭಕ್ತರಿಗೆ ತಿಳಿಸ್ಕೊಡ್ರಿ. ಈಗ ಸಂಗಮ ಯುಗ ಇದೆ. ಪವಿತ್ರ ಬನ್ನೆ ಬಿಗ ಸತ್ಯುಗ್ ಮೇ ದೇವತಾ ಬನ್ನ ಹಿ ಸಕೆಂಗೆ. ನೆಕ್ಸ್ಟ್ ಯುಗನೇ ಯಾವ್ದು ಬರೋದು, ಸತ್ಯುಗ. ಸತ್ಯುಗದಲ್ಲಿ ಯಾರು ಇರ್ತಾರೆ, ದೇವತೆಗಳಿರ್ತಾರೆ. ಸತ್ಯುಗದಲ್ಲಿ ದೇವತಾ ಆಗ್ಬೇಕು ಅಂದ್ರೆ ಪವಿತ್ರತೆ ಬೇಕೇ ಬೇಕು. ಥೋಡಾ ಭಿ ಜ್ಞಾನ ಸುನ್ತೆ ಹೇ ವ ಪ್ರಜಾ ಬಂತಿ ಜಾತಿ. ಸ್ವಲ್ಪ ಈ ಜ್ಞಾನ ಕೇಳಿದ್ರು ಕೂಡ ಸತ್ಯುಗದಲ್ಲಿ ಅಥವಾ ಸ್ವರ್ಗದಲ್ಲಿ ಏನಾಗ್ಬಿಡ್ತಾರೆ, ಪ್ರಜಾ ಆಗ್ಬಿಡ್ತಾರೆ. ಪ್ರಜಾ ತೋ ಢೇರ್ ಹೋತಿ ಹೇನಾ. ಪ್ರಜೆಗಳು ಬಹಳ ಜನ ಇರ್ತಾರೆ ತಾನೆ. ತ್ರೇತಾಯುಗದ ಕೊನೆಯಲ್ಲಿ ಎಷ್ಟು ಜನ ಇರ್ತಾರೆ, 33 ಕೋಟಿ.
ಪ್ರಜೆಗಳು ಬಹಳ ಜನ ಆಗ್ತಾರೆ, ಅಲ್ಪ ಸ್ವಲ್ಪ ಕೇಳಿದವರೆಲ್ಲ ಅಲ್ಲಿ ಬಂದ್ಬಿಡ್ತಾರೆ. ಸತ್ಯುಗದಲ್ಲಿ ಯಾರಿರಲ್ಲ? ಮತ್ತೆ ಯಾರಿರಲ್ಲ? ಮಂತ್ರಿ ಮಿನಿಸ್ಟರ್ಗಳೆಲ್ಲ ಇರಲ್ಲ. ಕ್ಯೋ? ಯಾಕೆ? ಕ್ಯೋಂಕಿ ಬಾಪ್ ಸಂಪೂರ್ಣ ಜ್ಞಾನಿ ಬನಾ ದೇತೆ ಹೈ. ಯಾಕೆಂದ್ರೆ ಬಾಬಾ ಸಂಗಮ ಯುಗದಲ್ಲಿ ಏನ್ ಮಾಡ್ಬಿಟ್ಟಿರ್ತಾರ, ಅವ್ರನ್ನ ಸಂಪೂರ್ಣ ಜ್ಞಾನಿ ಮಾಡ್ಬಿಟ್ಟಿರ್ತಾರೆ. ವಜೀರ್ ಆದಿಚಾಯಿ ಮಂತ್ರಿಗಳು ಯಾರಿಗೆ ಬೇಕು? ಮಿನಿಸ್ಟರ್ಗಳು ಯಾವಾಗ ಬೇಕು? ಅಜ್ಞಾನಿಯೋಂಕೋ, ಅಜ್ಞಾನಿಗಳಿಗೆ ಮಿನಿಸ್ಟರ್ಗಳು ಬೇಕಾಗ್ತಾರೆ. ಈ ಸಮಯ ದೇಕೋ ಏಕದೋಕೋ ಮಾರ್ತೆ ಕೈಸೆ ಹಿ ದುಶ್ಮನಿ ಕಾ ಸ್ವಭಾವ ಕಿತನಾ ಕಡಾ ಹೇ. ಇಲ್ಲಿ ನೋಡ್ರಿ, ರಾಜಕಾರಣಿಗಳು ಒಬ್ಬರನ್ನೊಬ್ರು ಸಾಯಿಸ್ಕೊಳ್ಳೋದು, ಒಬ್ಬರನ್ನೊಬ್ರು ಬೈಕೊಳ್ಳೋದು, ಒಬ್ಬರನ್ನೊಬ್ರು ತಿರಸ್ಕಾರ ಮಾಡ್ಕೊಳ್ಳೋದು, ಒಬ್ಬರಿಗೊಬ್ಬರು ಶತ್ರುತ್ವ ಬೆಳೆಸ್ಕೊಳ್ಳೋದು, ಎಷ್ಟು ಕಠಿಣ ಸ್ವಭಾವದವರಾಗಿದ್ದಾರೆ. ಅಭಿ ತುಮ್ ಸಮಜ್ತೆ ಹೋ ಹಮ್ ಯಹ ಪುರಾನ ಶರೀರ ಚೋಡ್ ಜಾಕರ್ ದೂಸರಾ ಲೇತೆ ಹೇ. ಈಗ ನೀವು ಮಕ್ಕಳಿಗೆ ಗೊತ್ತಿದೆ, ನಾವು ಈಗ ಹಳೆಯ ಶರೀರವನ್ನ ಬಿಟ್ಟು ಬೇರೆ ಶರೀರವನ್ನ ತೆಗೆದುಕೊಳ್ತೇವೆ. ಕೊಯ್ ಬಡಿ ಬಾತ್ ಹೇ ಕ್ಯಾ? ಒಂದ್ ಶರೀರ ಬಿಟ್ಟು ಇನ್ನೊಂದ್ ಶರೀರ ತಗೊಳ್ಳೋದು ಅದು ದೊಡ್ಡ ಮಾತಲ್ಲ. ಭಗವಂತ ಬೇಹದ್ದಿನ ದೃಷ್ಟಿ ಉಳ್ಳವರು, ಅವ್ರಿಗೆ ದೊಡ್ಡದಂತ ಅನ್ಸೋದೇ ಇಲ್ಲ. ನಮ್ಗಾದ್ರೆ ಯಾರ ದೇಹ ಬಿಟ್ರೆ ಅಯ್ಯೋ ಎಷ್ಟು ದೊಡ್ಡ ವಿಷಯ ಅದು. ಶರೀರ ತಗೊಂಡ್ರು ಎಷ್ಟು ದೊಡ್ಡ ವಿಷಯ. ಆದ್ರೆ ಶುಭಾಬರ್ರಿಗೆ ಹೇಳ್ತಾರೆ ಅದೇನ್ ದೊಡ್ಡ ಮಾತಲ್ಲ. ದುಃಖ ಸೇ ಮರ್ತೆ ಹೇ ತುಮ್ಕೋ. ಲೌಕಿಕದವರು ದುಃಖದಿಂದ ಶರೀರ ಬಿಡ್ತಾರೆ, ನಿಮಗೆ ಸುಖ ಸೇ ಬಾಬಾ ಕಿ ಯಾದ್ ಮೇ ಜಾನಾ ಹೇ. ಶರೀರ ಬಿಡುವಾಗ ಹೇಗ್ ಬಿಡ್ಬೇಕಂತಾರೆ ಬಾಬಾ? ಸುಖದಿಂದ ಬಾಬಾ ಅವರ ನೆನಪಿನಲ್ಲಿ ದೇಹ ಬಿಡಬೇಕು. ಜಿತನಾ ಮುಜೆ ಬಾಬಾ ಕೋ ಯಾದ್ ಕರೆಂಗೆ ತೋ ಅವ್ರು ಸಬ್ ಭೂಲ್ ಜಾಯಂಗೆ. ಎಷ್ಟು ನೀವು ತಂದೆಯನ್ನ ನೆನಪು ಮಾಡ್ತಿರಲ್ಲ ಅಷ್ಟು ನಿಮಗೆ ಎಲ್ಲವೂ ಮರೆತು ಹೋಗ್ತದೆ ಅಂತಾರೆ ಬಾಬಾ. ಅವಾಗ ನಿಮ್ಗೆ ಯಾರು ನೆನಪು ಕೂಡ ಇರೋದಿಲ್ಲ, ಯಾವುದೂ ನೆನಪು ಇರೋದಿಲ್ಲ. ಪರಂತು ಈ ಅವಸ್ಥಾ ತಬ್ ಹೋ. ಆದ್ರೆ ಈ ರೀತಿ ನಾವು ಶರೀರ ಬಿಡುವಾಗ ಬಾಬಾ ಬಿಟ್ರೆ ಬೇರೆ ಯಾರು ಏನೂ ನಮ್ಗೆ ನೆನಪಾಗ್ಬಾರ್ದು ಅನ್ನುವಂತ ಸ್ಥಿತಿ ಬೇಕು ಅಂದ್ರೆ ಈ ಅವಸ್ಥೆ ಪಡ್ಕೊಳ್ಳಿಕ್ಕೆ ಏನ್ ಮಾಡ್ಬೇಕು? ಇವತ್ತಿನ ಮುರುಳಿಯ ಮುಖ್ಯ ವಿಚಾರ ಯಾವುದು? ಪಕ್ಕಾ ನಿಶ್ಚಯ ಇರಬೇಕು. ಬಾಬಾ ಹೇಳ್ತಾರೆ ನಿಶ್ಚಯ ನಹೀತೋ, ನಿಶ್ಚಯ ಇಲ್ಲದೆ ಇದ್ರೆ ಬಾಬಾ ನೆನಪು ನಿಲ್ಲಲು ಸಾಧ್ಯ ಇಲ್ಲ. ನಾಮ ಮಾತ್ರ ಸಿರ್ಫ ಕಹತೆ ಹೇ ನಿಶ್ಚಯ ಹಿ ನಹಿ ತೋ ಯಾದ ಕಾಹೆ ಕೋ ಕರೆಂಗೆ. ನನಗೆ ಬಹಳ ನಿಶ್ಚಯ ಇದೆ ಬಾಬಾ ಅವ್ರ ಮೇಲೆ, ಬಾಬನ ಶಿಕ್ಷಣದ ಮೇಲೆ. ಈಗ ಸಂಗಮೇಗ ಇದೆ, ನಾನು ಆತ್ಮ, ಮುಂದೆ ದೇವತಾ ಆಗೋನು ಅಂತ ನಿಶ್ಚಯ ಇದೆ ಅಂತ ಬರೀ ಹೇಳುವ ಮಾತಿಗಷ್ಟೇ, ಹೇಳಿಕೆಯ ಮಾತಿಗಷ್ಟೇ ಅಲ್ಲ. ಬಾಬಾ ಹೇಳ್ತಾ ಇದ್ದಾರೆ, ಒಂದ್ ವೇಳೆ ನಿಶ್ಚಯನೇ ಇಲ್ಲದೆ ಇದ್ರೆ ಅವರು ಹೇಗೆ ನೆನ್ಪು ಮಾಡ್ಲಿಕ್ಕೆ ಸಾಧ್ಯ? ಸಬ್ಕೋ ಏಕ್ ಜೈಸಾ ನಿಶ್ಚಯ ತೋ ನಹಿ ಹೇನಾ. ಎಲ್ಲರಿಗೂ ಒಂದೇ ರೀತಿ ನಿಶ್ಚಯನೂ ಕೂಡ ಇರೋದಿಲ್ಲ. ಯಾಕೆಂದ್ರೆ ಮಾಯೆ ಇದೆ ತಾನೆ, ಮಾಯೆ ನಿಶ್ಚಯದಿಂದ ಸರಿಸಿ ಬಿಡುತ್ತೆ. ಜೈಸೆ ಕಿ ವೈಸೆ ಬಂಜಾತೆ. ಕೆಲವರಂತೂ ಮೊದ್ಲು ಹೇಗಿದ್ರು ಹಾಗೆ ಆಗ್ಬಿಡ್ತಾರೆ ಸಂಶಯ ಬಂದು. ಪಾಲೆ ತೋ ನಿಶ್ಚಯ ಚಾಯೆ. ಮೊದಲು ಯಾವ್ದ್ರ ನಿಶ್ಚಯ ಬೇಕು? ಯಾವ್ದ್ರ ನಿಶ್ಚಯ ಬೇಕು? ಬಾಬಾ ಅವ್ರ ಬಗ್ಗೆ. ಸಂಶಯ रहेगा क्या कि बाप नहीं है? ಸಂಶಯ रहेगा क्या कि बाप नहीं है? ಸಂಶಯ ಇದೆಯಾ ಇವರು ತಂದೆ ಅಲ್ಲ, ಹೌದೋ ಅಲ್ವೋ? ಪರಮಾತ್ಮ ಹೌದೋ ಅಲ್ವೋ? ಸಂಶಯ ಇದೆಯಾ ಕೇಳ್ತಾರೆ ಬಾಬಾ. ಇದೆಯಾ ಸಂಶಯ? ಬಾಬಾ ಹೇಳ್ತಾರೆ ಬೇಹದ್ ಕಾ ಬಾಪ್ ಹಿ ಜ್ಞಾನ ದೇತೆ ಹೇ. ಬೇಹದ್ದಿನ ತಂದೆನೆ ಜ್ಞಾನವನ್ನ ಕೊಡ್ತಾರೆ. ಯತು ಕಹತಾ ಹೇ ಮೈ ಸೃಷ್ಟಿ ಕಾ ರಚಯಿತಾ और रचना को नहीं जानता था. ಬ್ರಹ್ಮ ಬಾಬಾ ಕೂಡ ಹೇಳ್ತಾರೆ ನನಗೆ ಶಿವಬಾಬಾ ಸಿಗೋ ಮೊದಲು ಸೃಷ್ಟಿಯ ರಚಯಿತನ ಬಗ್ಗೆ ಹಾಗೂ ರಚನೆಯ ಬಗ್ಗೆ ಏನೋ ಗೊತ್ತೇ ಇರ್ಲಿಲ್ಲ. ಮೇರೆ ಕೋ ಕೋಯ್ ತೋ ಸುನಾಯೇಗ. ನನಗೆ ಯಾರಾದ್ರೂ ಹೇಳಿದ್ರೆ ತಾನೆ. ಅವಾಗ ಯಾರು ಹೇಳಿರ್ಲಿಲ್ಲ, ಗುರುಗಳಿದ್ರು. ಮೇರೆ ಮೈನೆ 12 ಗುರು ಕಿಯೆ ಸಾಬ್ಕೋ ಛೋಡ್ನಾ ಪಡೆ. 12 ಜನ ಗುರುಗಳಿದ್ರು ಬ್ರಹ್ಮ ಬಾಬಾರವ್ರಿಗೆ. ಅವ್ರನ್ನ ಹಿಂಗೆ ಅವ್ರನ್ನೆಷ್ಟು ಗೌರವಿಸ್ತಿದ್ರು ಅದನ್ನ ಅವರ ಹಿಸ್ಟ್ರಿಯಲ್ಲಿ, ಲೈಫ್ ಹಿಸ್ಟ್ರಿಯಲ್ಲಿ ಕೇಳಿದೀವಿ ತಾನೆ. ಅವ್ರನ್ನೆಲ್ಲರನ್ನು ಬಿಡ್ಬೇಕಾಯ್ತು ಬ್ರಹ್ಮ ಬಾಬಾ. ಯಾಕೆಂದ್ರೆ ಅವ್ರಿಗೆ ಯಾರಿಗೂ ಈ ಜ್ಞಾನ ಗೊತ್ತೇ ಇರ್ಲಿಲ್ಲ. ಗುರುನಿತು ಜ್ಞಾನ ದಿಯಾ ನಹಿ. 12 ಜನ ಗುರುಗಳಿದ್ರು, ಈ ಜ್ಞಾನ ಅವರಿಗೆ ಯಾರು ಕೊಡ್ಲೇ ಇಲ್ಲ. ಸದ್ಗುರುನೇ ಅಚಾನಕ್ ಆಕರ್ ಪ್ರವೇಶ ಕಿಯ. ಸದ್ಗುರು ಆಕಸ್ಮಿಕವಾಗಿ ಬಂದು ಬ್ರಹ್ಮ ಬಾಬರಲ್ಲಿ ಪ್ರವೇಶ ಆಗ್ಬಿಟ್ರು. ಯಾರು ಸದ್ಗುರು?
ಶಿವ್ ಬಾಬಾ ಸಮझा पता नहीं क्या होना है, ಗೊತ್ತಾಗ್ಲೇ ಇಲ್ಲ ಏನಾಗ್ತಾ ಇದೆ ಅಂತ ಗೊತ್ತಾಗ್ಲೇ ಇಲ್ಲ ಅವ್ರಿಗೆ ಆರಂಭದಲ್ಲಿ. ಗೀತಾ ಮೇ ಬಿ ಹೇನಾ ಅರ್ಜುನ್ ಕೋ ಬಿ ಸಾಕ್ಷಾತ್ಕಾರ ಕರಾಯ. ಗೀತೆಯಲ್ಲೂ ಇದೆ ತಾನೆ, ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಸಾಕ್ಷಾತ್ಕಾರ ಮಾಡಿಸಿದ್ರು. ಹಾಗೆ ಬ್ರಹ್ಮ ಬಾಬಾರಿಗೂ ಏನಾಯ್ತು, ಸಾಕ್ಷಾತ್ಕಾರಗಳದು. ಅರ್ಜುನ್ ಕಿ ಬಾತ್ ಹೇ ನಹೀ, ಆಕ್ಚುಲಿ ಅರ್ಜುನನಿಗೆ ಸಾಕ್ಷಾತ್ಕಾರ ಆಗೇ ಇಲ್ಲ. ಅರ್ಜುನ ಅಂದ್ರೆ ಯಾರು? ಬ್ರಹ್ಮ ಬಾಬರ್ ಯಾರ್ಗಾರ್ ಪಾತ್ರ. ಯಥೋ ರಥ ಹೇನಾ, ಬ್ರಹ್ಮ ಬಾಬರ್ ಶರೀರ ಏನದು, ಶಿವಬಾಬರವ್ರಿಗೆ ರಥ ಅದು. ಯಾ ಬಿ ಪಹಲೆ ಗೀತಾ ಪಡ್ತಾತ, ಬ್ರಹ್ಮ ಬಾಬಾ ಕೂಡ ಏನ್ ಮಾಡ್ತಿದ್ರು, ಭಗವದ್ಗೀತೆಯನ್ನ ಓದ್ತಿದ್ರು. ಹೆಂಗ್ ಓದ್ತಿದ್ರು, ಇವಾಗನವ್ರಂಗೆ ಕಾಟಾಚಾರಕ್ಕೆ ಓದ್ತಿರ್ಲಿಲ್ಲ. ಅದನ್ನ ಎಷ್ಟು ಪ್ರೀತಿಸ್ತಿದ್ರು ಅಂದ್ರೆ 24 ಗಂಟೆ ಅವ್ರ ಹತ್ರ ಇರ್ತಿತ್ತು ಭಗವದ್ಗೀತೆ ಪುಸ್ತಕ. ಎಲ್ಲೇ ಪ್ರಯಾಣದಲ್ಲಿ ಹೋದ್ರು ಕೂಡ ಅದನ್ನ ತಗೊಂಡು ಓದ್ತಿದ್ರು. 1 ಸೆಕೆಂಡ್ ವ್ಯರ್ಥ ಚಿಂತನೆಯನ್ನ ಅವರು ಭಕ್ತಿಯಲ್ಲೂ ಮಾಡಿಲ್ಲ. ಅದಕ್ಕೆ ಬ್ರಹ್ಮ ಬಾಬಾರಂತವ್ರು ಈ ಜಗತ್ತಲ್ಲೇ ಇಲ್ಲ ಅಂತ ಹೇಳ್ತಾರೆ ತಾನೆ. ಅವರಂತ ರಾಜ್ಕುಮಾರ ಈ ಜಗತ್ತಲ್ಲಿ ಯಾರಿಲ್ಲ, ಅವರಂತ ಕಿಂಗ್ ಮಹಾ ರಾಜ ಅವ್ರಂಗೆ ಯಾರಿಲ್ಲ, ಅವರಂತ ಭಕ್ತರು ಯಾರಿಲ್ಲ, ಅವರಂತ ಪುರುಷಾರ್ಥಿನೋ ಜ್ಞಾನಿನೋ ಯಾರು ಈ ಪ್ರಪಂಚದಲ್ಲಿ ಹುಟ್ಟಿಲ್ಲ. ಬ್ರಹ್ಮ ಬಾಬಾ ಹೇಗೆ ಗೀತೆಯನ್ನ ಗೌರವಿಸ್ತಿದ್ರು, ಪ್ರೀತಿಸ್ತಿದ್ರು, ಓದ್ತಿದ್ರು. बाप ने प्रवेश किया, साक्षात्कार कराया कि यह तो बाबा ही ज्ञान देने वाला है, तो उस गीता को छोड़ दिया. ಯಾವಾಗ ಶಿವ ಬಾಬಾ ಬ್ರಹ್ಮ ಬಾಬಾ ಶರೀರದಲ್ಲಿ ಪ್ರವೇಶ ಮಾಡಿದ್ರು, ಅವರಿಗೆಲ್ಲ ಸಾಕ್ಷಾತ್ಕಾರ ಮಾಡಿಸಿದ್ರು. ಮತ್ತೆ ಗೊತ್ತಾಯ್ತು ಬ್ರಹ್ಮ ಬಾಬಾ ಶರೀರದಲ್ಲಿ, ನನ್ನ ಶರೀರದಲ್ಲಿ ಬಂದು ಎಲ್ಲ ಜ್ಞಾನ ಹೇಳ್ತಿರುವಂತವ್ರು ಶಿವ ಬಾಬಾ ಅಂತ. ಅವಾಗ ಅವರು ಗುರುಗಳನ್ನು ಬಿಟ್ರು, ಭಗವದ್ಗೀತೆ ಪುಸ್ತಕ ಭಕ್ತಿ ಮಾರ್ಗದತನು ಬಿಟ್ಬಿಟ್ರು. ಬಾಪೆ, ಯಾಕೆಂದ್ರೆ ಶಿವಬಾಬಾ ಯಾರಾಗಿದ್ದಾರೆ, ಜ್ಞಾನದ ಸಾಗರ. ಆ ಗೀತೆನ ಬರ್ದವರು ಮನುಷ್ಯರು ತಾನೆ. ಹಮ್ಕೋ ತೋ ವಹಿ ಬತಾಯೇಗಾ ನಾ, ಬಾಬಾನೇ ತಾನೆ, ಶಿವಬಾಬಾನೇ ತಾನೆ ನಾವೆಲ್ಲ ಮಕ್ಕಳಿಗೆ ತಿಳಿಸ್ಕೊಡೋರು. ಗೀತಾ ಹೇ, ಗೀತೆ ಏನಾಗಿದೆ ಅದು, ಮಾಯ್ ಬಾಪ್, ಎಲ್ಲಾ ಶಾಸ್ತ್ರಗಳ ತಂದೆ ತಾಯಿ. ಎಲ್ಲಾ ಶಾಸ್ತ್ರಗಳು ಹುಟ್ಟಿರೋದೇ ಗೀತೆಯಿಂದ. ಬಾಪ ಬಾಪ ಹಿ ಹೇ ಜಿಸ್ಕೋ ತುಮೇ ಮಾತಾ ಶಪಿತಾ ಕತೆ. ಬಾಬಾ ಹೇಳ್ತಾರೆ ಶಿವಬಾಬರವ್ರಿಗೆನೆ ಏನ್ ಹೇಳೋದು, ನೀನೇ ತಂದೆ, ನೀನೇ ತಾಯಿ, ನೀನೇ ಬಂಧು ಬಳಗ. ಭಕ್ತಿಯಲ್ಲಿ ಏನ್ ಮಹಿಮೆ ಮಾಡ್ತಾರೆ, ಶಿವಬಾಬರವ್ರಿಗೆ ಮಹಿಮೆ ಮಾಡಿರೋದು. ರಚನಾ ರಚತೆ ಅಡಾಪ್ಟ್ ಕರ್ತೆ ಹೇನಾ, ನೀನೇ ತಂದೆ ನೀನೇ ತಾಯಿ ಅಂತ ಕರೀತಾರೆ. ಯಾಕೆಂದ್ರೆ ಶಿವ ಬಾಬಾ ರಚನೆ ಮಾಡೋರು, ನಾವು ಮಕ್ಕಳನ್ನ ಅಡಾಪ್ಟ್ ಮಾಡ್ಕೊಳ್ತಾರೆ. ಯ ಬ್ರಹ್ಮ ಬಿ ತುಮಾರೇ ಜೈಸೆ ಹೇ, ಬ್ರಹ್ಮ ಬಾಬಾ ಕೂಡ ನಿಮ್ ಹಾಗೆ ಇದ್ದಾರೆ. ನಿಮ್ಮಂಗೆ ಗೃಹಸ್ಥಿಗಳಾಗಿದ್ರು, ನಿಮ್ಮಂಗೆ ಮನುಷ್ಯರು, ನಿಮ್ಮಂಗೆ ಓದ್ಬೇಕವ್ರು. ಬಾಬಾ ಕತೆ ಇನ್ಕಿ ಬಿ ಜಬ್ ವಾನಪ್ರಸ್ಥಾವಸ್ಥಾ ಹೋತಿ ತಬ್ ಮೇ ಪ್ರವೇಶ ಕರ್ತಾ ಹೂಂ. ಬ್ರಹ್ಮ ಬಾಬರ್ದು ಯಾವಾಗ ವಾನಪ್ರಸ್ಥಾವಸ್ಥೆ ಆಗತ್ತೆ ಆವಾಗ ನಾನು ಇವರು ಶರೀರದಲ್ಲಿ ಪ್ರವೇಶ ಮಾಡ್ತೇನೆ ಅಂತಾರೆ ಬಾಬಾ. ಕುಮಾರಿಯಾ ತೋ ಹೈ ಹಿ ಪವಿತ್ರ, ಕುಮಾರಿರಂತೂ ಪವಿತ್ರವಾಗಿದ್ದೇ ಇದ್ದಾರೆ. ಉನ್ಕೆ ಲಿಯೇ ತೋ ಸಹಜ ಹೇ. ಕುಮಾರಿಯರ್ಗೆ ಏನಂತ ಹೇಳ್ತಾರೆ ಬಾಬಾ, ಪುರುಷಾರ್ಥ ಸಹಜ ಅಂತಾರೆ ಬಾಬಾ. ಶಾದಿ ಕೆ ಬಾದ್ ಕಿತನಾ ಸಂಬಂಧ ಬಡ್ ಜಾತೆ ಹೇ, ವಿವಾಹ ಆದ್ಮೇಲೆ ಎಷ್ಟು ಸಂಬಂಧಗಳು ಜಾಸ್ತಿ ಆಗತ್ತೆ. ಇಸ್ಲಿಯೇ ದೇಹಿ ಅಭಿಮಾನಿ ಬನ್ನೆ ಮೇ ಮೆಹನತ್ ಹೇ, ಆದ್ರಿಂದ ಆತ್ಮಾಭಿಮಾನಿ ಆಗುವುದ್ರಲ್ಲಿ ಏನಿದೆ, ಪರಿಶ್ರಮ ಇದೆ. ವಾಸ್ತವ ಮೇ ಆತ್ಮ ಶರೀರ ಸೆ ಅಲಗ್ ಹೇ, ವಾಸ್ತವವಾಗಿ ಆತ್ಮ ಯಾವಾಗ್ಲೂ ಈ ದೇಹದಲ್ಲೇ ಇರುವುದಿಲ್ಲ, ದೇಹದಿಂದ ಇದು ಭಿನ್ನನೇ ಆಗಿರುತ್ತೆ. ಪರಂತು ಆಧಾಕಲ್ಪ ದೇಹಾಭಿಮಾನಿ ರಹೆ, ಆದ್ರೆ ಅರ್ಧಾಕಲ್ಪದಿಂದ ಏನಾಗ್ಬಿಟ್ಟಿದೆ, ನಾವು ದೇಹ ಅಂತಾನೇ ತಿಳ್ಕೊಂಡ್ ಬಂದ್ಬಿಟ್ಟಿದೀವಿ. ಬಾಪ್ ಆಕರ್ ಆತ್ಮಿಕ ಜನ್ಮ ಮೇ ದೇಹಿ ಅಭಿಮಾನಿ ಬನಾತೆ ಹೇ ತೋ ಮುಷ್ಕಿಲ್ ಭಾಸುತ್ತಾ ಹೇ. ಬಾಬಾ ಬಂದು ಈ ಅಂತಿಮ ಜನ್ಮದಲ್ಲಿ ನಮ್ಮನ್ನ ಆತ್ಮಾಭಿಮಾನಿಗಳನ್ನಾಗಿ ಮಾಡ್ತಿದ್ದಾರೆ. ಹಾಗಾಗಿ ನಮ್ಮೆಲ್ಲರಿಗೂ ಆತ್ಮಾಭಿಮಾನಿ ಆಗೋದು ಪರಿಶ್ರಮ ಅನಿಸ್ತಾ ಇದೆ. ಪುರುಷಾರ್ಥ ಕರ್ತೆ ಕರ್ತೆ ಕಿತನೆ ಥೋಡೆ ಪಾಸ್ ಹೋತೆ ನೋಡಿ. ಅದಕ್ಕೆ ಯಾವ್ದು ನಮ್ಗೆ ಕಷ್ಟ ಅನ್ಸಿದೆಯೋ ಅದಕ್ಕೆ ಏನ್ ಮಾಡ್ಬೇಕು, ನಾವು ಪುರುಷಾರ್ಥ ಮಾಡ್ಬೇಕು. ಪುರುಷಾರ್ಥ ಮಾಡ್ತಾ ಮಾಡ್ತಾ ಕೆಲವರು ಇದರಲ್ಲಿ ಪಾಸ್ ಆಗ್ತಾರೆ. ಎಷ್ಟ್ ಜನ? 8 ಜನ ಪಾಸ್ ಆಗೋರು. ಇಡೀ ಜಗತ್ತಿನ ಕಾಂಪಿಟೇಷನ್, ಅದರಲ್ಲಿ ಪಾಸ್ ಆಗೋರು 8 ರತ್ನಗಳು, 8 ಜನ. ಅಪ್ನೆ ಸೇ ಪೂಛೋ, ನಿಮ್ಮ ನೀವು ಕೇಳ್ಕೊಳ್ಳಿ ಏನಂತ.
हमारी लाइन क्लियर है? नन लाइन क्लियर ಇದೆಯಾ? एक बाप के सिवाय और कुछ याद तो नहीं आता. ಒಬ್ಬ ತಂದೆ ನೆನಪಿನ ಹೊರತಾಗಿ ನನಗೆ ಮತ್ತೆ ಬೇರೆ ಯಾರು ಯಾವುದು ನೆನಪಿರಲ್ಲ ತಾನೆ. ಈ ಅವಸ್ಥಾ ಪಿछाड़ी में ಹೋಗಿ, ಈ ಸ್ಥಿತಿ ಯಾವಾಗ ಬರುತ್ತಿದ್ದು? ಲಾಸ್ಟ್ ಅಲ್ಲಿ. ಆತ್ಮಾಭಿಮಾನಿ ಬನ್ನೆ ಮೇ ಬಹುತ್ ಮೆಹನತ್ ಹೈ. ಆತ್ಮಾಭಿಮಾನಿ ಆಗೋದಕ್ಕೇನಿದೆ? ಬಹಳ ಪರಿಶ್ರಮ ಇದೆ ಅಂತಾರೆ ಬಾಬಾ. अच्छा, मीठे मीठे सिखिलते बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. धारणೆಗಾಗಿ ಮುಖ್ಯ ಸಾರ. ಜ್ಞಾನದಿಂದ ತಮ್ಮ ದೃಷ್ಟಿಯ ಪರಿವರ್ತನೆ ಮಾಡಿಕೊಳ್ಳಬೇಕು. ಜ್ಞಾನದಿಂದ ತಮ್ಮ ದೃಷ್ಟಿಯ ಪರಿವರ್ತನೆ ಆಗಬೇಕು. ಆತ್ಮ ಅಭಿಮಾನಿಗಳಾಗಿ ವಿಕಾರಿ ವಿಚಾರಗಳನ್ನು ಸಮಾಪ್ತಿ ಮಾಡಬೇಕು. ಆತ್ಮಾಭಿಮಾನಿಯಾಗಿ ವಿಕಾರಿ ವಿಚಾರಗಳನ್ನು ಸಮಾಪ್ತಿ ಮಾಡಬೇಕು. ಯಾವುದೇ ವಿಕಾರದ ದುರ್ಗಂಧ ಇರಬಾರದು. ದೇಹದ ಕಡೆಗೆ ಬಿಲ್ಕುಲ್ ದೃಷ್ಟಿ ಹೋಗಬಾರದು. ದೇಹದ ಕಡೆಗೆ ಬಿಲ್ಕುಲ್ ದೃಷ್ಟಿ ಹೋಗಬಾರದು. ಎರಡನೇ ಪಾಯಿಂಟ್, ಬೇಹದ್ದಿನ ತಂದೆಯೇ ನಮಗೆ ಓದಿಸುತ್ತಾರೆ. ಇದು ಪಕ್ಕಾ ನಿಶ್ಚಯವಾದಾಗ ನೆನಪು ಶಕ್ತಿಶಾಲಿ ಆಗುತ್ತದೆ. ಗಮನವಿರಲಿ, ಗಮನವಿರಲಿ. ಮಾಯೆಯು ನಿಶ್ಚಯವನ್ನು ಸ್ವಲ್ಪವೂ ಅಲುಗಾಡಿಸಬಾರದು. ಮಾಯೆ ನಿಶ್ಚಯವನ್ನ ಸ್ವಲ್ಪನೂ ಅಲ್ಲಾಡಿಸಬಾರದು. ವರದಾನ, ಸೇವಾ ಭಾವನೆಯಿಂದ ಸೇವೆಯನ್ನು ಮಾಡುತ್ತಾ ಮುಂದುವರಿಯುವ ಮತ್ತು ಮುಂದುವರಿಸುವ ನಿರ್ವಿಘ್ನ ಸೇವಾಧಾರಿಯಾಗಿರಿ. ಸೇವಾ ಭಾವನೆಯಿಂದ ಸೇವೆಯನ್ನು ಮಾಡುತ್ತಾ ಮುಂದುವರಿಯುವ ಮತ್ತು ಮುಂದುವರಿಸುವ ನಿರ್ವಿಘ್ನ ಸೇವಾಧಾರಿ ಆಗಿರಿ. ಬಾಬಾ ಇದರ ತಾತ್ಪರ್ಯ ಹೇಳ್ತಾರೆ, ಸೇವಾ ಭಾವ ಇದು ಸಫಲತೆಯನ್ನು ಕೊಡಿಸುತ್ತದೆ. ಸೇವೆಯಲ್ಲಿ ಒಂದ್ ವೇಳೆ ಅಹಂಭಾವ ಬಂದರೆ, ಅಹಂಕಾರ ಬಂದರೆ ಅದಕ್ಕೆ ಸೇವಾ ಭಾವ ಎಂದು ಹೇಳೋದಿಲ್ಲ. ಸೇವಾ ಭಾವದಲ್ಲಿ ಏನ್ ಬರಬಾರ್ದು? ಅಹಂಭಾವ ಬರಬಾರ್ದು. ಆವಾಗ ಅಲ್ಲಿ ಸೇವಾ ಭಾವ ಅಂತ ಅದಕ್ಕೆ ಹೇಳೋದಿಲ್ಲ. ಯಾವುದೇ ಸೇವೆಯಲ್ಲಿ ಒಂದ್ ವೇಳೆ ಅಹಂಭಾವ ಮಿಕ್ಸ್ ಆಯ್ತು ಅಂದ್ರೆ ಬಾಬಾ ಹೇಳ್ತಾರೆ ಆ ಸೇವೆಯಲ್ಲಿ ಪರಿಶ್ರಮನೂ ಜಾಸ್ತಿ ಇರುತ್ತೆ, ಸಮಯನೂ ಜಾಸ್ತಿ ತೊಡಗಿಸ್ಬೇಕಾಗತ್ತೆ. ಮತ್ತು ಆ ರೀತಿ ಸೇವೆ ಮಾಡೋದ್ರಿಂದ ಸ್ವಯಂ ಸಂತುಷ್ಟತೆ ಕೂಡ ಸಿಗೋದಿಲ್ಲ. ಸೇವಾ ಭಾವವುಳ್ಳಂತ ಮಕ್ಕಳು ಸ್ವಯಂ ಕೂಡ ಮುಂದುವರಿತಾರೆ, ಬೇರೆಯವರನ್ನು
ಮುಂದುವರಿಸ್ತಾರೆ. ಅವರು ಸದಾ ಹಾರುವ ಕಲೆಯ ಅನುಭವನ ಮಾಡ್ತಾ ಇರ್ತಾರೆ. ಅವರ ಉಮಂಗ ಉತ್ಸಾಹ ಸ್ವಯಂವನ್ನ ನಿರ್ವಿಘ್ನ ಮಾಡುತ್ತೆ ಮತ್ತು ಬೇರೆಯವರ ಕಲ್ಯಾಣವನ್ನು ಕೂಡ ಮಾಡುತ್ತೆ. ಸ್ಲೋಗನ್: ಯಾರು ಸೂಕ್ಷ್ಮ ಮತ್ತು ಆಕರ್ಷಣೆ ಮಾಡುವಂತ ದಾರದಿಂದಲೂ ಕೂಡ ಮುಕ್ತರಾಗಿದ್ದಾರೋ, ಸೂಕ್ಷ್ಮ ಮತ್ತು ಆಕರ್ಷಣೆ ಮಾಡುವಂತ ದಾರದಿಂದಲೂ ಕೂಡ, ದಾರ ಅಂದ್ರೆ ಹಗ್ಗ ಬಂಧನ, ಬಾಬಾ ಹೇಳ್ತಾರೆ ದಾರದಿಂದಲೂ ಮುಕ್ತರಾಗಿರುತ್ತಾರೋ ಅವರೇ ಜ್ಞಾನೇತು ಆತ್ಮ ಆಗಿದ್ದಾರೆ. ಅಂದ್ರೆ ಸೂಕ್ಷ್ಮವಾಗಿರುವಂತ ಬಂಧನನೂ ಯಾರಿಗಿರಲ್ಲ. ಆಕರ್ಷಣೆ ಮಾಡುವಂತ ಯಾವುದೇ ದಾರ ಅಂದ್ರೆ ಸೂಕ್ಷ್ಮ ಎಳೆ, ಆಕರ್ಷಣೆ ಸೂಕ್ಷ್ಮ ಎಳೆನೂ ಇರೋದಿಲ್ಲ. ಅವರೇ ಯಾರು? ಜ್ಞಾನೇತು ಆತ್ಮ ಆಗಿದ್ದಾರೆ. ಅಚ್ಚ, ಓಂ ಶಾಂತಿ. ಏನ್ ತಿಳಿಸಿದ್ರು ಬಾಬಾ? ಮತ್ತೆ ಯಾವ ಕಡೆಗೆ ಹೋಗಬಾರ್ದು ಇದೇ ನಿಮ್ಮ ಶ್ರೇಷ್ಠ ಗುರಿ ಅಂತ ಹೇಳ್ತಿದ್ದಾರೆ. ಅದಕ್ಕಾಗಿ ಮಕ್ಕಳು ಆತ್ಮಾಭಿಮಾನಿ ಆಗುವ ಅಭ್ಯಾಸ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಯಾವಾಗ ನೀವು ಆತ್ಮಾಭಿಮಾನಿ ಆಗ್ತೀವಿ ನಿಮಗೆ ವಿಕಾರಿ ವಿಚಾರಗಳೇ ಬರೋದಿಲ್ಲ ಅಂತ ಹೇಳ್ತಿದ್ದಾರೆ. ಬುದ್ಧಿಯಲ್ಲಿ ಅಲ್ಲಿ ಇಲ್ಲಿ ಅಡ್ಡಾಡೋದಿಲ್ಲ, ನಿಂತುಕೊಳ್ಳುತ್ತದೆ ಅಂತಾರೆ. ದೇಹದ ಕಡೆ ದೃಷ್ಟಿ ಹೋಗಬಾರ್ದು ಅಂತಾರೆ.